ಹೊರಗಡೆ ಇರುವಂತ ಮಳೆನೂ ಕೂಡ ಒಂದು ಸೆಲೆಬ್ರೇಷನ್. ಸೊ ಎರಡು ಜೊತೆಗೆ ಸೆಲೆಬ್ರೇಷನ್ ಇನ್ನೂ ಚೆನ್ನಾಗಿ ನಡೀತಾ ಇದೆ, ಇನ್ನೂ ಚೆನ್ನಾಗಿ ನಡೀಲಿ ಅಂತ ಹೇಳ್ಬಹುದು. ಏನಂತೀರಾ? ಯಾರ್ಯಾರಿಲ್ಲಿ ಟೆಸ್ಟಿಮೋನಿ ನೈಟ್ಗೆ ನಿಮ್ಮ ಟೆಸ್ಟಿಮೋನಿ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಏತಕ್ಕಂದ್ರೆ ನಿಮ್ಮ ಟೆಸ್ಟಿಮೋನಿ ಮುಖಾಂತರ ನೀವು ಬರೀ ಒಂದು ಟೆಸ್ಟಿಮೋನಿ ಮಾತ್ರ ಶೇರ್ ಮಾಡ್ತಾ ಇಲ್ಲ, ಒಬ್ಬರಿಗೆ ಜೀವನಕ್ಕೆ ಹೀಲ್ ಆಗೋದಕ್ಕೆ ಅವಕಾಶ ಕೊಡ್ತಾ ಇದ್ದೀರಾ. ಒಬ್ರ ಜೀವನದಲ್ಲಿ ಮತ್ತಷ್ಟು ಆನಂದ, ಮತ್ತಷ್ಟು ಪ್ರಾಸ್ಪೆರಿಟಿ ಎಲ್ಲವನ್ನು ಹೆಚ್ಚಿಸೋದಕ್ಕೆ ಒಂದು ಅವಕಾಶನ ಕೊಡ್ತಾ ಇದ್ದೀರಾ. ಸೊ ಎಲ್ಲರಿಗೂ ಕೂಡ ನನ್ನ ಕಡೆಯಿಂದ ನಮಸ್ಕಾರಗಳು. ಯಾರ್ಯಾರು ಎಲ್ಲೆಲ್ಲಿಂದ ಜಾಯ್ನ್ ಆಗಿದ್ದೀರಾ, ಬ್ಯಾಂಗ್ಳೂರಿಂದ ಜಾಯ್ನ್ ಆಗಿದ್ದೀರಾ, ಹುಬ್ಳಿಯಿಂದ ಜಾಯ್ನ್ ಆಗಿದ್ದೀರಾ, ಮ್ಯಾಂಗ್ಳೂರಿಂದ ಜಾಯ್ನ್ ಆಗಿದ್ದೀರಾ, ಯಾರ್ಯಾರು ಎಲ್ಲರಿಂದ ಜಾಯ್ನ್ ಆಗಿದ್ದೀರಾ, ಸ್ವಲ್ಪ ಚಾಟ್ ಬಾಕ್ಸ್ ಅಲ್ಲಿ ಬರೆದ್ರೆ ನಮಗೂ ಕೂಡ ಎನರ್ಜಿ ಜಾಸ್ತಿ ಆಗುತ್ತೆ. ಅಂಡ್ ಸಾಕಷ್ಟು ಜನ ವಿಡಿಯೋ ಅಲ್ಲಿ ಬಂದಿದ್ದಾರೆ, ಮತ್ತಷ್ಟು ಜನ ವಿಡಿಯೋ ಅಲ್ಲಿ ಬಂದಷ್ಟು ಕೂಡ ನನ್ಗೂ ಕೂಡ ಎನರ್ಜಿ ಸಿಗುತ್ತೆ ನಿಮ್ ಜೊತೆ ಮಾತಾಡೋದಕ್ಕೆ. ಸೊ ಯಾರ್ಯಾರಿಲ್ಲಿ ಎಲ್ಲರಿಂದ ಜಾಯ್ನ್ ಆಗಿದ್ದೀರಾ ಚಾಟ್ ಬಾಕ್ಸ್ ಅಲ್ಲಿ ಬರೆಯೋದಕ್ಕಾಗತ್ತಾ? ಓಕೆ, ನನ್ಗೆ ಕೆಲವೊಂದು ಚಾಟ್ ಬಾಕ್ಸ್ ಬರ್ತಾ ಇದೆ. ಬ್ಯಾಂಗ್ಳೂರ್ನಿಂದ, ಹುಬ್ಳಿಯಿಂದ, ಮ್ಯಾಂಗ್ಳೂರ್ನಿಂದ ಅನ್ಬಿಟ್ಟು ವಂಡರ್ಫುಲ್ ವಂಡರ್ಫುಲ್ ವಂಡರ್ಫುಲ್. ಇಂಡಿಯಾ, ಓಕೆ. ಉಮಾಂಗ್ ಅವರು ನಾನು ಇಂಡಿಯಾದಿಂದ ಜಾಯ್ನ್ ಆಗ್ತಿದ್ದೀನಿ ಅಂತ ಹೇಳ್ತಾ ಇದಾರೆ, ಒನ್ ಆಫ್ ಅವರ್ ಫೇವ್ರೆಟ್ ಪರ್ಸನ್. ಸೊ ಬ್ಯಾಂಗ್ಳೂರ್ನಿಂದ ಅಂತ ಹೇಳ್ತಾ ಇದಾರೆ, ವೆರಿ ಗುಡ್. ಸಾಕಷ್ಟು ಜನ. ಹೊರಗಡೆ ವೆದರ್ ಬಹಳ ಕಾಮ್ ಆಗಿದೆ, ಬಹಳ ಚಿಲ್ಫುಲ್ ಆಗಿದೆ. ಸೊ ತುಂಬಾ ದಿನ ಆಗಿತ್ತು ಬ್ಯಾಂಗ್ಳೂರ್ ಮಳೆನ ನೋಡಿ ಅಲ್ವಾ. ಸೊ ಬ್ಯಾಂಗ್ಳೂರಲ್ಲಿ ಮಳೆ ಕಾಣಿಸ್ಕೊಂಡಿದೆ ಇವತ್ತು, ಬಹಳ ಖುಷಿಯಾದಂತ ವಿಚಾರ. ಇವತ್ತು ನಾವು ಕನ್ನಡ ಟೆಸ್ಟಿಮೋನಿ ನೈಟ್, ಹೀಲಿ ಕನ್ನಡ ಟೆಸ್ಟಿಮೋನಿ ನೈಟ್ ಅನ್ನುವಂತ ಕಾರ್ಯಕ್ರಮವನ್ನ ಇಟ್ಕೊಂಡಿದ್ದೀವಿ. ಈ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರಿಗೂ ಈ ಒಂದು ಅದ್ಭುತಕರವಾದ ಟೆಕ್ನಾಲಜಿ ಹೇಗೆ ಎಲ್ಲರ ಜೀವನದಲ್ಲಿ ಆನಂದನ ತಗೊಂಬಂದ್ ಕೊಟ್ಟಿದೆ, ಉತ್ಸಾಹನ ಮತ್ತೆ ತಗೊಂಬಂದ್ ಕೊಟ್ಟಿದೆ, ಅವರ ರಿಲೇಶನ್ಶಿಪ್ ಅಲ್ಲಾಗಿರ್ಲಿ, ಅವರ ಜೀವನದಲ್ಲಾಗಿರ್ಲಿ ಎಲ್ಲಾ ಕಡೆಯಿಂದನೂ ಹೇಗೆ ತಗೊಂಬಂದ್ ಕೊಟ್ಟಿದೆ ಅನ್ನೋದ್ರ ಕುರಿತಾಗಿ ನಿಮ್ಗೆ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ. ಓಕೆನಾ? ಸೊ ಈ ಸೆಷನ್ ನ ಸ್ಟಾರ್ಟ್ ಮಾಡೋದಕ್ಕೆ ನಮ್ಮ ಒಬ್ರು ಗುರುಗಳು ಈ ಸೆಷನ್ ಅಲ್ಲಿ ಮಾತಾಡಿದ್ರೆ ಮಾತ್ರ ನಾವು ಈ ಸೆಷನ್ ನ ಸ್ಟಾರ್ಟ್ ಮಾಡೋದಕ್ಕೆ ಸಾಧ್ಯವಾಗೋದು. ಯಾಕಂದ್ರೆ ಅವರ ಬ್ಲೆಸ್ಸಿಂಗ್ಸ್ ಆಗಿರ್ಲಿ, ಅವರ ಕಾಂಟ್ರಿಬ್ಯೂಷನ್ ಆಗಿರ್ಲಿ, ಅವ್ರ ಡೌನ್ ಟು ಅರ್ತ್ ಪರ್ಸನಾಲಿಟಿ ಅನ್ನುವಂತ ವ್ಯಕ್ತಿ ಅವರು ಸಾಕಷ್ಟು ಜನಕ್ಕೆ ಜೀವನಕ್ಕೆ ಮಾದರಿ ಆಗಿದ್ದಾರೆ, ಸಾಕಷ್ಟು ಜನ ಜೀವನಕ್ಕೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಅವರ ಹೀಲಿಂಗ್ ಮುಖಾಂತರ, ಅವರ ನಾಲೆಜ್ ಮುಖಾಂತರ ಅವರು ಹಲವಾರು ಬುಕ್ ಗಳನ್ನ ಬರೆದಿದ್ದಾರೆ. ಇಂಜಿನಿಯರ್ ಆಗಿದ್ದು, ಮತ್ತೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ, ಏಂಜಲ್ ಥೆರಪಿಸ್ಟ್ ಆಗಿ ಕೂಡ ಸಾಕಷ್ಟು ಜನಕ್ಕೆ, ಸಾವಿರಾರು ಜನಗಳಿಗೆ ಅನ್ಸುತ್ತೆ ಲಕ್ಷಾಂತರ ಜನಗಳಿಗೆ ಅವರು ಹೀಲಿಂಗ್ ನ ಹೇಳ್ಕೊಟ್ಟಿದ್ದಾರೆ. ಸೊ ಮತ್ತೆ ಹಲವಾರು ಬುಕ್ ಗಳನ್ನು ಕೂಡ ಬರೆದಿದ್ದಾರೆ ಹೀಲಿಂಗ್ ಕುರಿತಾಗಿ. ಸೊ ಅವರು ನಮ್ಮ ಜೊತೆಗೆ ಹುಬ್ಳಿಯಿಂದ ಜಾಯ್ನ್ ಆಗಿದ್ದಾರೆ. ಬಟ್ ನಾವು ಬ್ಲೆಸ್ಡ್ ಇದೀವಿ, ಕರೆಂಟ್ಲಿ ಅವ್ರು ಬ್ಯಾಂಗ್ಳೂರಲ್ಲಿ ಇದ್ದಾರೆ. ಅವ್ರು ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅನ್ನೋ ಕಾರಣಕ್ಕೇನೆ ಬ್ಯಾಂಗ್ಳೂರಲ್ಲಿ ಮಳೆ ಬಂದಿದೆ ಅಂತ ನನ್ನ ಭಾವನೆ. ಸೊ ನಾನು ಫರ್ದರ್ ಡಿಲೇ ಮಾಡ್ದಿರಾ ಈ ಸೆಷನ್ ನಾನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಶಿವಯೋಗಿಜಿ ಗುರುಗಳು, ಓವರ್ ಟು ಯು ಗುರುಜಿ. ಎಲ್ಲ ನಮಸ್ಕಾರಗಳು. ಇವತ್ತಿನ ಈ ಒಂದು ಎಕ್ಸ್ಟ್ರಾರ್ಡಿನರಿ ಮೀಟಿಂಗ್ ಏನ್ ನಡೀತಾ ಇದೆ, ಟೆಸ್ಟಿಮೋನಿಯಲ್ ನೈಟ್, ಇದು ತುಂಬಾನೇ ಬಹಳಷ್ಟು ಜನ ಜೀವನವನ್ನು ಬದಲಾವಣೆ ಮಾಡುವ ಒಂದು ಸಾಮರ್ಥ್ಯವನ್ನು ಹೊಂದಿದ ಒಂದು ಎಲ್ಲರಿಗೂ ಒದಗಿಸಿ ಕೊಡ್ತಾ ಇದೆ. ಒಬ್ಬ ಮನುಷ್ಯನಲ್ಲಿ ಏನೆಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲವೂ ಎಷ್ಟು ಚೆನ್ನಾಗಿ ಇದರಲ್ಲಿ ಅವನ ಪರಿವರ್ತನೆಗೆ ಸಪೋರ್ಟಿವ್ ಆಗಿರುವಂತ ದಿನನಿತ್ಯ ಟೆಸ್ಟಿಂಗ್ ಕೇಳ್ತಾ ಇರ್ತೇನೆ. ಆದ್ರೆ ಎಲ್ಲರಿಗೂ ಸಿಗೋದು ತಿಂಗಳಲ್ಲಿ ಒಂದು ದಿನ ಸಿಗ್ತಾ ಇದೆ. ಆದ್ರೆ ಐ ಆಮ್ ವೆರಿ ವೆರಿ ಲಕ್ಕಿ. ಡೈಲಿ ಯೂಸ್ ಮಾಡ್ತಾ ಇರೋರು ಬಂದು ಹೇಳ್ತಾ ಇದೆ ಇರ್ತದ. ಇಂಥ ಒಳ್ಳೆಯ ಫೀಲ್ಡ್ ನಲ್ಲಿ ನಮಗೆ ಆಗಿ ಒಂದು ಕಾರ್ಯನಿರ್ವಹಿಸ್ಲಿಕ್ಕೆ ಅವಕಾಶ ಸಿಕ್ಕಿರುವುದು ಬಹುದೊಡ್ಡ ಒಂದು ನಮ್ಮ ಪ್ಲಸ್ ಪಾಯಿಂಟ್ ಅನ್ಬೋದು ಅಥವಾ ಬೇರೆ ಏನೆಲ್ಲ ರೀತಿ ಇದು ರಿಯಲಿ ಒಂದು ದೊಡ್ಡ ಭಾಗ್ಯ ಜೀವನದಲ್ಲಿ. ಇಂತಹ ಒಂದು ಡಿವೈಸ್ ಏನಿದೆಯಲ್ಲ, ಹೆಲ್ತ್ ರಿಲೇಟೆಡ್ ಯೂಸ್ ಮಾಡ್ತಾರೆ. ಹೆಲ್ತ್ ಇಂಪ್ರೂವ್ ಆಗೋದೇನು ಅಂದ್ರೆ ಇದು ಟ್ರೀಟ್ಮೆಂಟ್ ಅಂತಲ್ಲ, ಇದು ನಿಮ್ಮ ಪ್ರಭಾವಳಿ ಚಕ್ರಗಳು, ಮೆರಿಡಿಯನ್ಗಳು ಇವೆಲ್ಲವುಗಳಲ್ಲಿ ಆಗೋ ಸುಧಾರಣೆಯಿಂದ ಆರೋಗ್ಯದಲ್ಲೂ ಇಂಪ್ರೂವ್ಮೆಂಟ್ ಕಾಣಿಸ್ತದೆ. ಹಾಗಂತ ನಾವು ವೈದ್ಯಕೀಯ ನಿರ್ಲಕ್ಷ್ಯ ಮಾಡ್ಲಿಕ್ಕೆ ಹೊರಟು ಕಂಟಿನ್ಯೂ ಇರ್ಲಿ. ಅದರ ಜೊತೆ the voice is breaking, no?
ಸ್ವಲ್ಪ ಗುರುಜಿ ನೀವು ಸ್ವಲ್ಪ ಜೋರಾಗಿ ಮಾತಾಡಿ, ನಿಮ್ಮ ವಾಯ್ಸ್ ಸ್ವಲ್ಪ ಲೋ ಆಗಿ ಕೇಳಿಸ್ತಾ ಇದೆ ಅನ್ಸುತ್ತೆ. ಹಾ, The, ಓಕೆ. the ಸೊ voice ಈ is ಒಂದು breaking, sir. ಟ್ರೆಕ್ಕಿಂಗ್, ಇಲ್ಲಿ ನೆಟ್ವರ್ಕ್ ಮಳೆ ಸಲುವಾಗಿ ಇಲ್ಲಿ ತುಂಬಾ ಕಷ್ಟ ಆಗ್ತಾ ಇದೆ ಅನ್ನಿಸ್ತದ ನನಗೆ. ಟ್ರೈ ಬೇರೆ ಆಪ್ಷನ್, ಬೇರೆ ಕಡೆ ಹೋದ್ರೆ ಲೈಟ್ ಇಲ್ಲಿ ಆ ಸಮಸ್ಯೆ ಇದೆ. ಓಕೆ, ಸೊ ಹೀಗೆ ಬಹಳ ರೀತಿಯಿಂದ ಸಪೋರ್ಟಿವ್ ಆಗಿರುವ ಈ ಡಿವೈಸ್ ಇನ್ನೂ ಹೆಚ್ಚು ಜನರಿಗೆ ಮುಟ್ಲಿ ಅಂತ ಹಾರ್ತೇನೆ. ಆಲ್ ದ ಬೆಸ್ಟ್ ಎವ್ರಿ ಒನ್. ಓವರ್ ಟು ಯು ಅಶ್ವಿನಿ ಮೇಡಮ್. ಓಕೆ ಗುರುಜಿ, ಥ್ಯಾಂಕ್ ಯು ಸೋ ಮಚ್ ಗುರುಜಿ. ಯಾವ್ದೇ ಸೆಷನ್ ಕೂಡ ನೀವು ಬಂದು ಮಾತಾಡಿದ ನಂತರನೇ ಆ ಸೆಷನ್ ಸ್ಟಾರ್ಟ್ ಆಗೋದಲ್ಲಿ ನಮಗೊಂದು ಬಹಳ ಖುಷಿ ಕೊಡುತ್ತೆ. ನೀವು ನಮ್ಮೊಂದಿಗೆ ನಮ್ಮ ಸುತ್ತಮುತ್ತ ಇದ್ದಷ್ಟು ಕೂಡ ನಮ್ಮ ಎನರ್ಜಿನೂ ಕೂಡ ಇನ್ಕ್ರೀಸ್ ಆಗುತ್ತೆ. ನಾವು ಕೂಡ ಆಟೋಮೆಟಿಕಲಿ ಹೀಲಿಂಗ್ ಝೋನ್ ಅಲ್ಲೇ ಇರ್ತೀವಿ. ಇಲ್ಲಿ ಕಡೆಯಿಂದನೂ ಒಂದ್ ಕಡೆ ಹೀಲಿಂಗ್ ಸಿಗ್ತಾ ಇದೆ, ಇನ್ನೊಂದ್ ಕಡೆ ನಿಮ್ಮಿಂದನೂ ಕೂಡ ನಮ್ಗೆ ಹೀಲಿಂಗ್ ಸಿಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಗುರುಜಿ. ನಮ್ ಜೊತೆ ಯಾವಾಗ್ಲೂ ಇದ್ದು ನೀವು ಇಷ್ಟೊಂದ್ ಜನಕ್ಕೆ ಹೆಲ್ಪ್ ಮಾಡಿ ನೀವು ನಿಜವಾಗ್ಲೂ ಒಂದು ಇನ್ಸ್ಪಿರೇಷನ್ ಆಗಿದ್ದೀರಾ ನಮ್ಮೆಲ್ಗೂ ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಗುರುಜಿ, ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮ ಫಸ್ಟ್ ಪಾರ್ಟಿಸಿಪೆಂಟ್ಸ್ ಯಾರು, ಇವಾಗ ಯಾರ್ಯಾರು ಇಲ್ಲಿ ಟೆಸ್ಟಿಮೋನಿ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರೋ ಅವರು ನೀವೆಲ್ಲ ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡಿ. ನಿಮ್ಮ ವಿರ್ಚುವಲ್ ಹ್ಯಾಂಡ್ ಅನ್ನ ರೈಸ್ ಮಾಡುವ ಮುಖಾಂತರ ನಮ್ಗೆ ನಿಮ್ಮನ್ನ ಐಡೆಂಟಿಫೈ ಮಾಡೋದಕ್ಕೆ ಈಸಿ ಆಗುತ್ತೆ. ನಿಮ್ಮ ಟೆಸ್ಟಿಮೋನಿಯನ್ನ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಇಡಿ. ನಿಮ್ಮ ಮನಸ್ಸಿನ ಭಾವನೆಯನ್ನ ಶೇರ್ ಮಾಡಿ. ಇಲ್ಲಿ ಯೂಸ್ ಮಾಡುವ ಮುಖಾಂತರ ಏನೇನು ಚೇಂಜಸ್ ನೀವು ನೋಡಿದ್ದೀರಾ, ನಿಮ್ಮ ಮನಸ್ಸಿನ ಭಾವನೆಯನ್ನ ನೀವು ಶೇರ್ ಮಾಡಿ ನಮ್ಮೆಲ್ಲರ ಜೊತೆನೂ ಕೂಡ. ಸೊ ನಾನಿಲ್ಲಿ ಮೊದಲನೇದಾಗಿ ನಮ್ಮ ಫೇವ್ರೆಟ್ ವ್ಯಕ್ತಿಯನ್ನ ಇಲ್ಲಿ ನೋಡ್ತಾ ಇದ್ದೀನಿ. ಹೇಮಲತಾ ಅವರು ನಮ್ಮೊಟ್ಟಿಗಿದ್ದಾರೆ. ಹೇಮಲತಾ ಅವರು ಬಂದು ಅವರ ಟೆಸ್ಟಿಮೋನಿಯನ್ನ ಶೇರ್ ಮಾಡ್ಲಿ. ಹೇಮಲತಾ ಅವರೇ, ಓವರ್ ಟು ಯು. ಥ್ಯಾಂಕ್ ಯು ಅಶ್ವಿನಿ ಮ್ಯಾಮ್, ಲೀನಾ ಮ್ಯಾಮ್, ಶಿವಯೋಗಿ ಸರ್. ನಾನು ಈ ಡಿವೈಸ್ ತಗೊಂಡು ಒಂದು 20 ಡೇಸ್ ಆಯ್ತು, 3 ವೀಕ್ಸ್. ನನ್ನ ಹೆಸರು ಹೇಮಲತಾ ಅಂತ, ಬ್ಯಾಂಗ್ಳೂರಲ್ಲಿ ಇರ್ತೀನಿ. ನಾನು ಒಂದು ನೋ ಡಾಕ್ಟರ್ ನೋ ಮೆಡಿಸನ್ ಅನ್ನೋ ಕಾನ್ಸೆಪ್ಟ್ ಮೇಲೆ ಕೌನ್ಸಿಲಿಂಗ್ಸ್ ಕೊಡ್ತಾ ಇರ್ತೀನಿ. ಒಂದು ಲೈಫ್ ಕೋಚ್ ನಾನು. ಇದು ನನಗೆ 2009 ಇಂದ ನನಗೆ ಈ ಒಂದು ನಾಲೆಡ್ಜು ಗೊತ್ತಾಗಿತ್ತು. ಇನ್ನು ಮುಂದೆ ಎಲ್ಲ ಫ್ರೀಕ್ವೆನ್ಸಿ ಚೇಂಜ್ ಆದ್ರೆ ಸಾಕು, ಜೀವನ ಬದಲಾಗುತ್ತೆ ಅಂತ ನನಗೆ ಅವಾಗೆ ಆ ಜ್ಞಾನ, ಸಂಪೂರ್ಣ ಜ್ಞಾನ ನನ್ಗೆ ಸಿಕ್ಕಿತ್ತು. ಆದ್ರೆ ನಾನು ಆವಾಗಿಂದ ಎಷ್ಟೊಂದು ಸೆಷನ್ಸ್ ಕೊಟ್ಟಿದ್ದೀನಿ. ಈ ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿ ಬಗ್ಗೆ ತುಂಬಾ ಜನಕ್ಕೆ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆದ್ರೆ ನನ್ನ ಜೀವನದಲ್ಲಿ ಕೂಡ ಆ ಒಂದು ಎನರ್ಜಿ, ವೈಬ್ರೇಷನ್, ಫ್ರೀಕ್ವೆನ್ಸಿನ ನಾನು ಮೆಡಿಟೇಷನ್ ಥ್ರೂ ನಾನು ಬದಲಾಯಿಸ್ಕೊಂಡು, ಅಫರ್ಮೇಶನ್ ಥ್ರೂ ಬದಲಾಯಿಸ್ಕೊಂಡು ನನ್ನ ಜೀವನವನ್ನು ಒಂದು ಪರ್ಫೆಕ್ಟ್ ಆಗಿ ಬ್ಯಾಲೆನ್ಸ್ಡ್ ಸ್ಟೇಟ್ ತರಕ್ಕೆ ನನಗೆ 12 ವರ್ಷ ತಗೊಂಡಿದೆ. ಆದ್ರೆ ಇವಾಗ ನನಗೆ ಈ ಹೀಲಿ ಮಿಷನ್ ನನಗೆ ಗೊತ್ತಾದ್ಮೇಲೆ ನನಗೆ ಫಸ್ಟ್ ಅಟ್ರಾಕ್ಟ್ ಆಗಿರೋದು ಇದನ್ನೇ. ಇಂಥದ್ದು ನಾವು ಒಂದು 100 ಇಯರ್ಸ್ ಆದ ಮೇಲೆ ಒಂದು ನಾವು ಕಣ್ಣಿಡಿಯುವಂತದ್ದು ಇವಾಗೇ ಬಂದ್ಬಿಟ್ಟಿದೆಯಲ್ಲ ಅಂತ ಒಂದು ಖುಷಿ ಆಯ್ತು. ನಾನು ಇಮ್ಮಿಡಿಯೇಟ್, ಏನು ಸೆಕೆಂಡ್ ಥಾಟೇ ಇಲ್ಲ, ಅವತ್ತೇ ಪರ್ಚೇಸ್ ಮಾಡಿದೆ. ಅದಾದ ಮೇಲೆ ಒಂದು ಎಲ್ಲ ಗೋಲ್ಡ್ ಸೈಕಲ್, ಇವಾಗ ಆಲ್ ಹೀಲಿಂಗ್ ಪ್ರೋಗ್ರಾಮ್ಸ್ ಎಲ್ಲ ರನ್ ಮಾಡಿದೀನಿ. ಡೇ ಬೈ ಡೇ ಇದೆಲ್ಲಾನು ನನಗೆ ತುಂಬಾ ಒಂಥರ ಮೈಂಡ್ಗೆ ತುಂಬಾ ಶಾಂತಿ ಸಿಕ್ಕಿದೆ. ಆ ಎಮೋಷನಲ್ ಏನೇನೋ ಒಂಥರ ತಲೆ ಚಿರ ಅಂತ ಇತ್ತು, ಅದೆಲ್ಲ ಕೂಲ್ ಆಗಿದೆ. ಇವಾಗ ಒಂಥರ ಹ್ಯಾಪಿನೆಸ್ ಸ್ಟಾರ್ಟ್ ಆಗಿದೆ ನನ್ನಲ್ಲಿ. ಇನ್ನು ಏನಂದ್ರೆ ಚಕ್ರ ಹೀಲಿಂಗು ಇವೆಲ್ಲ ಮಾಡ್ಬೇಕು ಅಂತಂದ್ರೆ ನಮ್ಗೆ ಎಷ್ಟೊಂದು ವರ್ಷಗಳ ತಪಸ್ ಸಾಧನೆ ಅಂತ ಆ ತರ ಮೆಡಿಟೇಷನ್ ಮಾಡ್ಬೇಕು. ಅಂತದ್ದು ನಾವಿಲ್ಲಿ ವಿತಿನ್ ಎ ಮಂತ್ ಆರ್ 2 ಅಷ್ಟರಲ್ಲೇ ನಮ್ಗೆ ಎಲ್ಲವೂ ಜೀವನದಲ್ಲಿ ಬ್ಯಾಲೆನ್ಸ್ ಆಗುತ್ತೆ. ಒಂದು ನಮ್ಮ ಎಮೋಷನಲ್ ಹೀಲಿಂಗ್ ಮಾಡ್ಕೊಳಕ್ಕೆ ಎಷ್ಟೆಷ್ಟು ನಾವು ಧ್ಯಾನ ಮಾಡ್ಬೇಕು, ಇಂಟೆನ್ಸ್ ಧ್ಯಾನ ಮಾಡ್ಬೇಕು, ಎಷ್ಟು ದಿನಗಳು ತಗೊಳುತ್ತೆ, ಆ ಒಂದು ಆಲೋಚನಾ ವಿಧಾನವನ್ನು ಬದಲಾಯಿಸ್ಕೊಳ್ಳೋದು ಎಷ್ಟು ದಿನ ತಗೊಳುತ್ತೆ. ಇದೆಲ್ಲವೂ ಒಂದು ಡಿವೈಸ್ ಇಂದ ನಮ್ಗೆ ಇಷ್ಟು ಬೇಗ, ನಾನು 12 ವರ್ಷದಲ್ಲಿ ಮಾಡಿರೋ ಸಾಧನೆ ಇಲ್ಲಿ ಒಂದು 3-4 ತಿಂಗಳು ಅಥವಾ 1 ವರ್ಷ ಇರ್ಲಿ ಪರವಾಗಿಲ್ಲ,
ಅಷ್ಟ್ರಲ್ಲೇ ನನ್ನ ಜೀವನ ಬದಲಾಗುತ್ತೆ. ಆಕ್ಚುಲಿ ಈಗ 20 ಡೇಸ್ ಅಲ್ಲೇ ನನಗೆ ಎಷ್ಟೊಂದು ನೆಮ್ಮದಿ ಸಿಕ್ಕಿದೆ. ಸೊ ಈ ಹೀಲಿ ನಾನು ನಿಜವಾಗ್ಲೂ ಅದೃಷ್ಟ ನನಗೆ ಇದು ಸಿಕ್ಕಿದ್ದು. ನನ್ನ ಒಂದು ಆರಾ ಕ್ಲೆನ್ಸಿಂಗು, ಈ ಬಯೋ ಎನರ್ಜೆಟಿಕ್ ಫೀಲ್ಡ್ ಅಂತಾರಲ್ವಾ, ಅದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತೀವಿ ನಾವು. ಆ ಎಥ್ರಿಕ್ ಬಾಡಿನಲ್ಲಿ ಪ್ರತಿಯೊಂದು ನಮ್ಗೆ 6 ತಿಂಗಳು 1 ವರ್ಷ ಮುಂಚೆನೆ ನಮ್ಗೆ ಏನೇನಾಗುತ್ತೋ ಅಂತ ಅಲ್ಲೆಲ್ಲ ಇನ್ಫಾರ್ಮೇಶನ್ ಇರುತ್ತೆ. ಸೊ ಈ ಡಿವೈಸ್ ಆ ಇನ್ಫಾರ್ಮೇಶನ್ ಹಿಡ್ಕೊಂಡು ಅದಕ್ಕೆ ತಕ್ಕಂಗೆ ಬರೀ ಡಯಾಗ್ನೋಸ್ ಮಾಡೋದು ಒಂದು, ಆಮೇಲೆ ಅದನ್ನ ಹೀಲ್ ಮಾಡೋದು ಇನ್ನೊಂದು. ಎರಡೆರಡು ನಮ್ಗೆ ಇದ್ರಲ್ಲಿ ಸಿಗುತ್ತೆ. ನಾವು ಒಂದೊಂದು ಏನಾದ್ರೂ ತಲೆನೋವಿಗೆ ಒಂದೇ ಡಾಕ್ಟರು, ಆಮೇಲೆ ಕಿಡ್ನಿ ಫೇಲ್ಯೂರ್ಗೆ ಇನ್ನೊಂದು ಡಾಕ್ಟರು, ಆಮೇಲೆ ಡಯಾಬಿಟೀಸ್ಗೆ ಇನ್ನೊಂದು ಡಾಕ್ಟರ್, ಈ ತರ 100 ಡಾಕ್ಟರ್ಗಳ ಹತ್ರ ನಿಜವಾಗ್ಲೂ ನನ್ಗೆ ಈ ಕಿವಿ ನೋವು ಇದು ತುಂಬಾನೇ ಇತ್ತು. ಅವಾಗ ಹೋದ್ರೆ ಇದು ನಮ್ದಲ್ಲ, ನೀನು ಇವ್ರ ಹತ್ರ ಹೋಗು, ಇದು ನಮ್ದಲ್ಲ, ಆ ತರ ಇನ್ನೊಬ್ರು ಸ್ಕ್ಯಾನಿಂಗ್ ಇವೆಲ್ಲ ಮಾಡಿಸ್ಕೊಂಡು ನಾನು ಬೇಜಾರಾಗೋಗಿತ್ತು. ಇವಾಗ ನೋಡಿದ್ರೆ ಇದರಲ್ಲಿ ನಾವೇನು ಯಾವ ಡಾಕ್ಟರ್ 100 ಡಾಕ್ಟರ್ ಹತ್ರ ಹೋಗೋದ್ ಬೇಕಾಗಿಲ್ಲ. ಆರಾಮಾಗಿ ನಾವು ಮನೆಯಲ್ಲೇ ಡಿಜಿಟಲ್ ಆನ್ ದ ಸ್ಪಾಟ್ 5 ಮಿನಿಟ್ಸ್ 5 ಸೆಕೆಂಡ್ಸ್ ಕೂಡ ತಗೊಳ್ಳಲ್ಲ ಅನ್ಕೋತೀನಿ, ಅಷ್ಟು ಬೇಗ ಡಿಜಿಟಲ್ ಇದು ಬರುತ್ತೆ. ಅದ್ರ ಪ್ರಕಾರ ನಾವು ರನ್ ಮಾಡಿದ್ರೆ ಸಾಕು. ನಾನು ಇವಾಗ 20 ಡೇಸ್ ಅಲ್ಲಿ ನಾನು ಒಳ್ಳೆ ನನಗೆ ಸ್ಟ್ರೆಸ್ ಕಮ್ಮಿ ಆಗಿದೆ, ಆ ಎಮೋಷನ್ ಫೀಲಿಂಗ್ಸ್ ಎಲ್ಲ ರಿಲೀಸ್ ಆಗಿದೆ, ಆಮೇಲೆ ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ ಅಂತ ಹೇಳ್ಕೊಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಹೀಲಿ ಪರಿಚಯ ಮಾಡಿದವ್ರಿಗೆ, ಈ ಹೀಲಿ ಕಣ್ಣಿಡಿದವ್ರಿಗೆ, ನಮ್ಮ ಇಂಡಿಯಾಗ್ ತಂದವ್ರಿಗೆ, ಪ್ರತಿಯೊಬ್ಬರಿಗೂ ನಮ್ಗೆ ಪರಿಚಯ ಮಾಡಿಸಿಕೊಟ್ಟ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್ ಹೇಳ್ಕೊತಾ ಇದೀನಿ. ಥ್ಯಾಂಕ್ ಯು. ವಂಡರ್ಫುಲ್, ವಾವ್, ಎಷ್ಟು ಪವರ್ಫುಲ್ ಟೆಸ್ಟಿಮೋನಿ ಶೇರ್ ಮಾಡಿದ್ರಿ ನೀವು ಹೇಮಲತಾ ಅವರೇ. ನಿಮ್ಮ ಟೆಸ್ಟಿಮೋನಿ ಕೇಳಿ ನಮ್ಗೆ ಬಹಳ ಖುಷಿ ಆಯ್ತು. ನಿಮ್ಮ ಎಕ್ಸ್ಪೀರಿಯನ್ಸ್ ಆಗಿರ್ಲಿ, ನಿಮ್ಗೆ ಮತ್ತಷ್ಟು ಮಗದಷ್ಟು ಎಕ್ಸ್ಪೀರಿಯನ್ಸ್ ಸಿಗ್ಲಿ, ನಿಮ್ಮಿಂದ ಹಲವಾರು ಜನಕ್ಕೆ ಒಳ್ಳೇದಾಗಿರ್ಲಿ, ನಿಮ್ಮಿಂದ ನಿಮ್ಮ ಪೂರ ಕುಟುಂಬಕ್ಕೂ ಕೂಡ ಹೀಲಿಂಗ್ ಆಗಿರ್ಲಿ, ನಿಮ್ಮ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ, ನಿಮ್ಮೆಲ್ಲರಿಗೂ ಕೂಡ ಒಳ್ಳೆ ಎನರ್ಜಿ ಸಿಗ್ಲಿ, ಎಲ್ಲ ಅಂದ್ಕೊಂಡಿದ್ದು ಕೂಡ ನಿಮ್ ಅಚೀವ್ ಆಗ್ಲಿ, ಎಲ್ಲದಕ್ಕೂ ಹೆಲ್ತ್ ಪ್ರಾಸ್ಪೆರಿಟಿ ಪ್ರತಿಯೊಂದು ಕೂಡ ಸಿಗ್ಲಿ ಅಂತ ನಾನು ಮನಸಾರೆ ಹಾರೈಸ್ತೀನಿ. ಇಲ್ಲಿ ನೆಲೆಸಿರುವಂತ ಆಲ್ 176 ಜನಗಳು, 176 ಪೀಪಲ್ ಯಾರಲ್ಲಿ ಇಲ್ಲಿ ನೆಲೆಸಿದ್ದಾರೋ ಎಲ್ಲರೂ ಕೂಡ ಬ್ಲೆಸ್ ಮಾಡಿ. ಯಾಕಂದ್ರೆ ನಾವು ಯಾರಿಗೆ ಕೂಡ ಏನೇ ಬ್ಲೆಸ್ ಮಾಡಿದ್ರು ಕೂಡ ಅದು ಮಲ್ಟಿಪಲ್ ಫೋಲ್ಡ್ಸ್ ಆಗಿ ನಿಮಗ್ ಬರುತ್ತೆ. ಬ್ಲೆಸ್ಸಿಂಗ್ ಅನ್ನೋವಂಥದ್ದು ನಮ್ಮ ಜೀವನದಲ್ಲಿ ಮಿರಾಕಲ್ಸ್ ನ ತೊಗೊಂಡ್ ಕೊಡುವಂಥದ್ದು ಅಷ್ಟು ಈಸಿ ಅಲ್ಲ. ಇಲ್ಲಿ ಬಂದು ಅವರು ಖುದ್ದಾಗಿ ಇಲ್ಲಿ ಯೂಸ್ ಮಾಡಿ ಇಲ್ಲಿ ಬಂದು ಟೆಸ್ಟಿಮೋನಿಯನ್ನ ಶೇರ್ ಮಾಡುವಂಥದ್ದು ಅಷ್ಟು ಈಸಿ ಅಲ್ಲ. ಒಬ್ರು ಬಂದು ಅವ್ರು ಯೂಸ್ ಮಾಡಿ ಅವ್ರ ಟೆಸ್ಟಿಮೋನಿನ ಶೇರ್ ಮಾಡ್ತಾ ಇದಾರೆ ಅಂದ್ರೆ ಅವರ ಇಂಟೆನ್ಷನ್ ನನ್ನ ಜನಗಳಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋ ಒಂದೇ ಇಂಟೆನ್ಷನ್ ಇಂದಾನೆ ಶೇರ್ ಮಾಡ್ತಾ ಇರೋದು. ಅಂಡ್ ಅವರು ಇಲ್ಲಿ ಯೂಸ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವ್ರಿಗೆ ಇಷ್ಟು ಒಳ್ಳೆ ಅದ್ಭುತಕರವಾದ ಟೆಸ್ಟಿಮೋನಿ ಸಿಕ್ಕಿರುವಂತದ್ದು. ಹೇಮಲತಾ ಅವರೇ, ನಿಮ್ಗೆ 180 ಜನಗಳು ಎಲ್ಲರೂ ಸೇರಿ ನಾವು ನಿಮ್ಗೆ ಬ್ಲೆಸ್ ಮಾಡ್ತಾ ಇದೀವಿ. ಬ್ಲೆಸ್ ಯು ಹೇಮಲತಾ ಅವರೇ, ಬ್ಲೆಸ್ ಯು. ನಿಮ್ಗೆಲ್ಲವೂ ಕೂಡ ಒಳ್ಳೇದಾಗಿರ್ಲಿ, ಎಲ್ಲನೂ ಕೂಡ ಒಳ್ಳೇದಾಗಿರ್ಲಿ, ರಿಲೇಶನ್ಶಿಪ್ ಆಗಿರ್ಲಿ, ಹಾರ್ಮೋನಿ ಆಗಿರ್ಲಿ, ನಿಮ್ಮಿಂದ ಮತ್ತಷ್ಟು ಜನಗಳಿಗೆ ಸ್ಪಿರಿಚುಯಾಲಿಟಿ ಮುಖಾಂತರ ಒಳ್ಳೇದಾಗಿರ್ಲಿ. ಥ್ಯಾಂಕ್ ಯು. ಟೆಸ್ಟಿಮೋನಿ ಶೇರ್ ಮಾಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇನ್ನೊಂದೇ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ನಾನು ಡಿವೈಸ್ ಅಲ್ಲಿ ಪ್ರೋಗ್ರಾಮ್ಸ್ ಯಾವ್ದು ತಗೊಳ್ಳಿ ನಾನು ಅಂತ 220 ಪ್ರೋಗ್ರಾಮ್ಸ್ ಎಲ್ಲ ಡಿಫ್ರೆಂಟ್ ಪ್ರೈಸ್ ಡಿಫ್ರೆಂಟ್ ಇದೆಯಲ್ಲ, ನಾನು ಅದನ್ನ ಓದೋವಾಗ್ಲೇ ನನಗೆ ಗೊತ್ತಾಯ್ತು ನನಗೆ ಈ ಪ್ರೋಗ್ರಾಮ್ ಬೇಕು ಅಂತ. ಆಶ್ಚರ್ಯ ಏನು ಅಂತಂದ್ರೆ, ನಾನು ಇದು ತಗೊಂಡ್ಮೇಲೆ ಅನಾಲಿಸಿಸ್ ಮಾಡಿದ್ರೆ ನನಗೆ ಅವತ್ತೇ ಗೊತ್ತಿತ್ತು ನನಗೆ ಬಯೋ ಎನರ್ಜೆಟಿಕ್ ಡಿಫೆನ್ಸ್ ನನಗೆ ಬೇಕು ಅಂತ. ನನಗೆ ಅವತ್ತು ಫಸ್ಟ್ ಡೇನೆ ಗೊತ್ತಾಗಿತ್ತು. ಅದಕ್ಕೆ ನಾನು ಪ್ರೊಫೆಷನಲ್ ಹೀಲಿ ತಗೊಂಡೆ. ನೋಡಿದ್ರೆ ನನ್ನ ಅನಾಲಿಸಿಸ್ ಅಲ್ಲಿ ಅದೇ ಬಂದಿದೆ, ಈ ಬಯೋ ಎನರ್ಜೆಟಿಕ್ ಡಿಫೆನ್ಸ್ ನನಗೆ ಬೇಕು ಅಂತ. ಯಾಕಂದ್ರೆ ನಾವು ಕೌನ್ಸಿಲಿಂಗ್ ಎಲ್ಲ ಮಾಡ್ತಾ ಇರ್ತೀವಲ್ಲ, ಅವಾಗ ನಾವು ನೆಗೆಟಿವ್ ನ ಗೊತ್ತಿಲ್ಲದೆ ನಾವು ಅಟ್ರಾಕ್ಟ್ ಮಾಡ್ಕೊಂತಿರ್ತೀವಿ. ಸೊ ಆ ಡಿಫೆನ್ಸ್ ಅನ್ನೋದು ನನಗೆ ನಾನೇನ್ ಅನ್ಕೊಂಡಿದ್ದೀನೋ ಅದೇ ಆ ಅನಾಲಿಸಿಸ್ ಅಲ್ಲಿ ಬಂತು. ಅದು ನಾನು ಇವಾಗ ತಗೋತಾ ಇದ್ದೀನಿ, ನನ್ ಖುಷಿ ಆಗ್ತಾ ಇದೆ. ವೆರಿ ಗುಡ್. ಎಲ್ಲಾ ಹೀಲರ್ಸ್ಗೂ ಕೂಡ ಡಿಫೆನ್ಸ್ ಪ್ರೋಗ್ರಾಮ್ ಅನ್ನುವಂಥದ್ದು ಬಹಳ ಪ್ರೊಟೆಕ್ಷನ್ ತಗೊಂಡ್ ಕೊಡುವಂಥದ್ದು. ನೀವು ಮತ್ತೊಂದ್ಸರಿ ಹೇಳಿ ನಮ್ಗೆ ಜ್ಞಾಪಕನೂ ಕೂಡ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಹೇಮಲತಾ ಅವರೇ. ಥ್ಯಾಂಕ್ ಯು. ನಮಸ್ತೆ. ಸೊ ಇವಾಗ ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಇದ್ದಾರೆ. ನಮ್ಮ ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಅವರು, ನಾನು 1 ಸೆಕೆಂಡ್ ರೇಖಾ ಮ್ಯಾಮ್ ಅವ್ರನ್ನ ಕರೆದು ಬಿಟ್ಟು ಆಮೇಲೆ ನಮ್ಮ ಅರುಣೋದಯ ಸರ್ ಅವ್ರನ್ನ ಕರೆಯೋಣ. 1 ಸೆಕೆಂಡ್ ರೇಖಾ ಮ್ಯಾಮ್ ಅವ್ರನ್ನ ಕರೆದು ಬಿಡೋಣ. ಸೊ ರೇಖಾ ಮ್ಯಾಮ್ ಅವರು ಬಂದು ಅವರ ಟೆಸ್ಟಿಮೋನಿಯನ್ನ ಶೇರ್ ಮಾಡ್ತಾರೆ. ಸೊ ರೇಖಾ ಮ್ಯಾಮ್, ಓವರ್ ಟು ಯು. ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತಾ ಇದ್ದೀವಿ. ನಿಮ್ಮ ಟೆಸ್ಟಿಮೋನಿಯನ್ನ ನೀವು ಶೇರ್ ಮಾಡಬಹುದು.
ನಿಮ್ಮ ಮೊಬೈಲ್ ಅನ್ನ ವರ್ಟಿಕಲ್ ಮೋಡ್ ಅಲ್ಲಿ ಇಟ್ಕೊಳ್ಳಿ ಈ ತರ. This side? ಹಾ Yeah? ಹಾ ಅಬ್ಸಲ್ಯೂಟ್ಲಿ ಮ್ಯಾಮ್, ಕರೆಕ್ಟ್. Yes. ಎಲ್ಲರಿಗೂ ನಮಸ್ಕಾರ. ನಾನು ರೇಖಾ ಗೋವಿಂದ್ ಅಂತ. ನನಗೆ ಹೀಲಿ ಪರಿಚಯ ಮಾಡಿದ್ದು ರಾಜೇಶ್ವರಿ ಮೇಡಮ್. ಸೊ ಅವತ್ತು ನಾನು ತಗೊಂಡಿದ್ದ ಉದ್ದೇಶ, ಅಯ್ಯೋ ಮೇಡಮ್ ಹೇಳ್ತಾ ಇದಾರಲ್ಲ, ಸರಿ ಅವ್ರಿಗೋಸ್ಕರ ತಗೊಳ್ಳೋಣ ಅಂತ ಒಂದು ಉದ್ದೇಶಕ್ಕೆ ನಾನು ತಗೊಂಡಿದ್ದು ಅಷ್ಟೇ ಹೊರತು ಇದರಿಂದ ಆಗುತ್ತೋ ಇಲ್ವೋ ಅನ್ನೋದು ನನಗೆ ಗೊತ್ತಿರ್ಲಿಲ್ಲ. ಬಟ್ ಅವ್ರು ಹೇಳಿದ್ದನ್ನೆಲ್ಲ ನಾನು ಮಾಡ್ತಾ ಇದ್ದೆ. ಪ್ರೋಸೆಸ್ ಅಲ್ಲಿ ಐ ಥಿಂಕ್ 1.5 month ಬ್ಯಾಕ್ ನನ್ ತಾತ ಅವರು ಅಡ್ಮಿಟ್ ಆಗಿದ್ರು ಹಾಸ್ಪಿಟಲ್ ಅಲ್ಲಿ. He is around 95+, and doctors had already told that he's quite serious. ಎಲ್ಲಾ ತರದ್ದು ನಮಗೂ ಹೆದರಿಕೆ ಆಗಿತ್ತು. ಅವಾಗ ಮಂಜುನಾಥ್ ಸರ್ ಅಂತ ನಮಗೆ ಪರಿಚಯ ಉಂಟು. ಸೊ ಈವನ್ ಹೀಸ್ ಟೇಕನ್ ಹೀಲಿ. ಸೊ ರಾಜೇಶ್ವರಿ ಮೇಡಮ್ ಮತ್ತೆ ಮಂಜುನಾಥ್ ಸರ್ ನನಗೆ ಹೇಳಿದ್ದೇನಂದ್ರೆ ಚಕ್ರ ಹೀಲಿಂಗ್ ಮಾಡಿ ಮತ್ತೆ ಗೋಲ್ಡ್ ಸೈಕಲ್ ಕೊಡಿ ಅಂತ. ನಾನು ಎಷ್ಟು ಸರಿ ಅವತ್ತಿನ ದಿನ ಕೊಟ್ಟಿದ್ದೀನೋ ನನ್ನದು ಕಾಣೆ. ಬಟ್ ಟುಡೇ, thanks to the universe and thanks to Healy and thanks to everyone who is there in the Healy group, my grandfather is doing really great. He's back in his house, and he has gone to the farmhouse. Whatever the doctors ಏನೇನ್ ಹೇಳಿದ್ರೋ ಅದೆಲ್ಲ ರಿವರ್ಸ್ ಆಗಿದೆ. ಅವ್ರು ಹೇಳಿದೇನೋ ಕಿಡ್ನಿ ಎಫೆಕ್ಟ್ ಆಗಿದೆ, ಕಿಡ್ನಿ ಸ್ಟೋನ್ ಇರ್ಬೋದು, ಹಾರ್ಟ್ ಏನಾದ್ರು ಇದಾಗಿರ್ಬೋದು. ಅವ್ರು ಹೇಳೋದೇ ಡಾಕ್ಟರ್ ಹತ್ರ ಕೈಗೆ ಬಂದ ನಂತರ ಅವ್ರು ಹೇಳೋದೆಲ್ಲ ನಾವು ಕೇಳ್ಬೇಕಾಗತ್ತೆ, ಯಾಕಂದ್ರೆ ನಾವು ಅವ್ರ ಹತ್ರ ಇದೀವಿ. ಬಟ್ ಹೋಗಿದ ತಕ್ಷಣ ತಾತನ್ಗೆ ಹೀಲಿ ಅನ್ನೋದೊಂದು ಕೊಟ್ಬಿಟ್ಟು ಅವ್ರ ವೈಬ್ರೇಷನ್ ನೋಡ್ಲಿ ಅನ್ನೋದಕ್ಕೆ ಐ ಯೂಸ್ ಟು ಗೋ ಎವ್ರಿ ಡೇ, ಗಿವ್ ಹಿಮ್ ದಿಸ್ ಅಂಡ್ ಡಿಸ್ಟೆನ್ಸ್ ಹೀಲಿಂಗ್ ಮಾಡ್ತಾ ಇದ್ದೆ ನಾನು. ಸೊ nearly around 20 times I would have done chakra healing and gold cycle. So it was like adbhuta. I have no words to say. Only after jalakad nantrane ನನಗೆ ಅನ್ಸಿದ್ದು this really works like wonders. And there was a lot of disturbance in my house, a lot of chaos. I can see the difference in my place. That was grandfather's, but if you ask me, nannನ್ನು ಕೇಳಿದ್ರೆ ಸತ್ಯ ಹೇಳ್ತೀನಿ, there's a lot of peace. ಏನ್ ಮಾಡೋದಕ್ಕೂನು I have a balanced mind, and every day family program ಅಲ್ಲಿ I run gold cycle, I run Healy. Again, morning one time, evening, night it is chakra and ಡಿಫೆನ್ಸ್ ಅದನ್ನ ಮಾಡ್ತೀನಿ. ಮತ್ತೆ ಇದು ಶೆಜ್ವಾನ್ ಸಾಲ್ಟ್ ಒಂದ್ಸರಿ ಮಾಡ್ತೀನಿ. ಸೊ ಆಲ್ ದಟ್ ಸೈಕಲ್ ಪ್ರಕಾರ ನಾವು ಅದನ್ನ ಬಿಟ್ಟಿರಕ್ ಆಗಲ್ಲ. ಪರ್ಸಲ್ ಯಾವಾಗ್ಲೂ ಅದೊಂದು ಇದ್ದೇ ಇರುತ್ತೆ. ಸೊ ಇಟ್ ಇಸ್ ಬಿಕಮ್ ಅ ಪಾರ್ಟ್ ಅಂಡ್ ಪಾರ್ಸಲ್ ಆಫ್ ಮೈ ಲೈಫ್ ನೌ. Being a busy scheduled person, I make it a point that I give some time for my family, which though not physically I'm there, at least mentally nan present agidini anta. Thanks to Ashwini madam, who has also been a great support. First time when I came to Healy Center, ನೀವೇ ಅದನ್ನ ನನ್ನ Ashka madam ಕಡೆಯಿಂದ ನೀವು ನನ್ನ ಬರ್ಮಾಡಿದ್ರಿ. Thank you very much. And again, it is a wonderful device. I'm still exploring. ಕೋಚ್ ಅನ್ನೋದು ಮತ್ತೆ ಅಪ್ಗ್ರೇಡ್ ಮಾಡ್ಕೊಂಡೆ ನಾನು just around 1 month back. I'm just starting with that. ಅದನ್ನ ನೋಡ್ತಾ ಇದ್ದೀನಿ ನಾನು. Thanks to Rajeshwari madam for having introduced me to Healy. Nothing more to say, ma'am. I am blessed. Wonderful Rekha ma'am. Thank you so much Rekha ma'am, ಇಲ್ಲಿ ಬಂದು ಶೇರ್ ಮಾಡಿ. Because my grandfather, who was around 98, ma'am, this is actually the age. We had actually lost hopes because the way the doctors projected himself, and I didn't wanted him to suffer in the hospital. That was nan uddesha ashte ididdu. Coming back to the house, which and he's lived his life very nicely. So going through the pain was not my intention. So hagagi ನಾವು cycle ಎಲ್ಲ run ಮಾಡಿದ ನಂತರ the way he recovered and the way he came out of things, that was really very happy. Now it's double the confidence. So anybody who I see is like, yes, give me a photo, I'll try to run the Healy. That's how it is. If it works, then let them buy one. So it will work. There's no doubt about it. But yes, this is what is my experience. Wonderful. And thanks to everyone. And I think this blessing is really from the Abodi himself. Something that we have in hand. ದೇವಸ್ಥಾನಕ್ಕೆ ಹೋಗೋ ಅಷ್ಟು ಇಲ್ಲ, ಬಟ್ ಇದು ನಮ್ ಕೈಯಲ್ಲೇ ಇರುತ್ತಲ್ವಾ, ಯೂಸ್ ಮಾಡ್ಕೋಬಹುದು. ಕರೆಕ್ಟ್ ಅಬ್ಸಲ್ಯೂಟ್ಲಿ. ಬಹಳ ಖುಷಿ ಆಯ್ತು ರೇಖಾ ಮ್ಯಾಮ್ ನಿಮ್ಮ ಟೆಸ್ಟಿಮೋನಿ. ಸ್ಪೆಷಲ್ ಥ್ಯಾಂಕ್ಸ್ ಟು ರಾಜೇಶ್ವರಿ ಮೇಡಮ್. ಅವರು ನನಗೆ ಇಂಟ್ರೊಡ್ಯೂಸ್ ಮಾಡಿದ ನಂತರ ಸತ್ಯ ಹೇಳ್ತೀನಿ, ಐ ಹ್ಯಾಡ್ ಮೈ ಓನ್ ಡೌಟ್ಸ್. ವರ್ಕ್ ಆಗುತ್ತಾ ಅನ್ನೋದು ಒಂದು ಸ್ವಲ್ಪ ಡೌಟ್ ಅಲ್ಲೇ ಇದೆ. ಬಟ್ ಟುಡೇ ವಿತ್ ಕಾನ್ಫಿಡೆನ್ಸ್ ಹೇಳ್ತೀನಿ, ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ, ಇಟ್ ಇಸ್ ಅ ಸ್ಪ್ಲೆಂಡೆಡ್
instrument which saves your Very- life, gets very good. things on track. ವೆರಿ ಗುಡ್. ನಮ್ಮ ರಾಜೇಶ್ವರಿ ಮೇಡಮ್ ಅವರು ಬೆಲ್ಗಾಂನಿಂದ ಹುಬ್ಳಿಯಿಂದ ಬ್ಯಾಂಗ್ಳೂರಲ್ಲಿರೋರ್ಗೂ ಕೂಡ ಹೀಲಿಂಗ್ ಮಾಡಿ ಹೀಲಿಂಗ್ ರೀಚ್ ಆಗೋ ತರ ಮಾಡಿದ್ದಾರೆ. ನಮ್ಮ ರಾಜೇಶ್ವರಿ ಮೇಡಮ್ ಅವ್ರಿಗೆ ಬಿಗ್ ಶೌಟ್ ಔಟ್. ಆಮೇಲೆ ನಮ್ಮ ಚೇತನ್ ಅವರು ಕೂಡ ಬಹಳ ಜನಕ್ಕೆ ಹೆಲ್ಪ್ ಮಾಡಿದ್ದಾರೆ. ಹೇಮಲತಾ ಅವ್ರಿಗೂ ಕೂಡ ಹೀಲಿ ಸಿಗೋದಕ್ಕೆ ಸಾಕಷ್ಟು ಟ್ರೈನಿಂಗ್ಸ್ ಗಳನ್ನ ಕೊಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಯಾರ್ಯಾರು ಈ ಜರ್ನಿಯಲ್ಲಿ ರೇಖಾ ಮ್ಯಾಮ್ ಅವ್ರನ್ನ ಹೀಲಿಂಗ್ ಸಿಗತ್ತರ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಧನ್ಯವಾದಗಳು. ನಮ್ಮ ಡಾಕ್ಟರ್ ಆಶ್ಕಾ ಅವರು ಕೂಡ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ. ಸೊ ರೇಖಾ ಮ್ಯಾಮ್ ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಅವರು ಒಂದು ದೊಡ್ಡ ಇನ್ಸ್ಟಿಟ್ಯೂಟ್ ದೊಡ್ಡ ಇನ್ಸ್ಟಿಟ್ಯೂಟೇ ಅವ್ರದ್ದಾಗಿದೆ. ಬಟ್ ಬಹಳ ಹಂಬಲ್ ವ್ಯಕ್ತಿ. ತುಂಬಾ ಅವರು ಕೂಡ ತಮ್ಮ ಸ್ವಂತ ಹೀಲಿಂಗ್ ನ ನೋಡ್ಕೋತಾರೆ, ಬೇರೆಯವರು ಕೂಡ ಹೀಲಿಂಗ್ ಮಾಡ್ತಾರೆ. ಬಹಳ ಅದ್ಭುತಕರವಾದ ವ್ಯಕ್ತಿ. ಸೊ ಇವ್ರನ್ನ ಮೀಟ್ ಮಾಡಿ ನನಗೂ ಕೂಡ ಬಹಳ ಖುಷಿ ಆಯ್ತು. ಒಂದು ದೊಡ್ಡ ಇನ್ಸ್ಟಿಟ್ಯೂಷನ್ ನಡೆಸ್ತಾರೆ, ಇವರು ಮಾಲೀಕರಾಗಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ರೇಖಾ ಮ್ಯಾಮ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಲೈಫ್. ಸೊ ರೇಖಾ ಮ್ಯಾಮ್ ಅವ್ರಿಗೆ ನಾವು ಇವಾಗ ಎಲ್ಲರೂ ಬ್ಲೆಸ್ ಮಾಡೋಣ. ಅವ್ರಿಗೆ ಆಯುಷ್, ಆರೋಗ್ಯ ಎಲ್ಲವನ್ನು ಕೂಡ ಕೊಟ್ಟು ದೇವರವ್ರಿಗೆ ಮತ್ತಷ್ಟು ಒಳ್ಳೇದ್ ಮಾಡ್ಲಿ ಅನ್ಬಿಟ್ಟು ರೇಖಾ ಮ್ಯಾಮ್ ಬ್ಲೆಸ್ ಯು ಬ್ಲೆಸ್ ಯು ಬ್ಲೆಸ್ ಯು ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಲೈಫ್ ರೇಖಾ ಮ್ಯಾಮ್. ಇವಾಗ ನಮ್ ಜೊತೆಗೆ ನೆಕ್ಸ್ಟ್ ಪರ್ಸನ್ ಇದ್ದಾರೆ. ಅರುಣೋದಯ ಸರ್ ಅವರು ಅವಾಗಿಂದ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ಅರುಣೋದಯ ಸರ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಹೀಲಿನ ಇಂಟ್ರೊಡ್ಯೂಸ್ ಮಾಡಿದ್ದು ನನಗೆ ಶಿವಯೋಗಿ ಅವರು. ಶಿವಯೋಗಿ ಗುರುಗಳಿಗೆ ಧನ್ಯವಾದಗಳು. ಮತ್ತೆ ಅಶ್ವಿನಿ ಅವರಿಗೂ ನಿಮಗೂ ಧನ್ಯವಾದಗಳು. ಲೀನಾ ಮೇಡಮ್ ಆಪ್ಕೋ ಭಿ ಧನ್ಯವಾದ. ವಿಕಾಸ್ ಅವ್ರು ಕಾಣ್ತಾ ಇಲ್ಲ, ರಾಜೇಂದ್ರ ಸರ್ ಇದ್ದಾರೆ. ಸೊ ಹೀಲಿ ಇದು ಇನಿಷಿಯಲಿ ನನಗೆ ಏನಪ್ಪಾ ಇದು ಅಂತ ಅಷ್ಟೊಂದು ಗೊತ್ತಾಗಿರ್ಲಿಲ್ಲ. ಬಟ್ ಹೋಗ್ತಾ ಹೋಗ್ತಾ ಸರ್ ಜೊತೆ ಇದ್ದಾಗ ಡಿವೈಸ್ ಅನ್ನ ನೋಡಿ ಅದರಲ್ಲಿ ಬರುವಂತ ಎಲ್ಲ ಫ್ರೀಕ್ವೆನ್ಸಿಗಳನ್ನ ನಾನು ಯೂಸ್ ಮಾಡ್ತಾ ಹೋದೆ. ಆಮೇಲೆ ಒಂದ್ಸತಿ ಒಂದು ಡಿವೈಸ್ ನನಗೆ ಒಂದ್ ದಿವಸ ಕೊಟ್ಟು ನನ್ನ ಚಕ್ರ ಸ್ಕ್ಯಾನ್ ಮಾಡಿದ್ರು. ಸೊ ಇದರಲ್ಲಿ ಈ ತರ ಎಲ್ಲ ಆಪ್ಷನ್ ಇರೋದನ್ನ ನೋಡಿ ನನಗೂ ಬಹಳ ಖುಷಿ ಆಯ್ತು. ನಂತರ ಹೆಲ್ತ್ ಇಶ್ಯೂಸ್ ಅಂತ ಏನಿರ್ಲಿಲ್ಲ, ಆಸ್ ನಾನು ರೇಖೆ ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ಸೊ ನಂತರ ನಂದೊಂದು ಆಸೆ ಇತ್ತು, ಏನಪ್ಪಾ ಅಂದ್ರೆ ನಾನು ಮನೆಯಲ್ಲಿ ನಿಂತ್ಕೊಂಡು ಹುಬ್ಳಿಯಲ್ಲಿ ಮನೆ, ಗೋಕುಲ್ ರೋಡ್ ಅಲ್ಲಿ ಏರ್ಪೋರ್ಟ್, ಆ ಪ್ಲೇನ್ ಹೋಗುವಾಗ ನಂದು ಒಂದೇ ಆಸೆ ಏನಿತ್ತು, ನಾನು ಹುಬ್ಳಿಯಿಂದ ಒಂದ್ಸತಿ ಬೆಂಗಳೂರು ಫ್ಲೈಟ್ ಜರ್ನಿ ಮಾಡ್ಬೇಕಂತ ಇತ್ತು. ಸೊ ಇದನ್ನ ಇಚ್ಛಾ ಇದ್ದಾಗ ಅದು ಮನಸ್ಸಲ್ಲಿ ಇತ್ತು. ಬಟ್ ಆ ಹೀಲಿ ಏನ್ ಮಾಡ್ತು ಅಂದ್ರೆ ನನಗೆ ಇಂಟರ್ನ್ಯಾಷನಲ್ ತಗೊಂಡು ಹೋಗ್ಬಿಡ್ತು. ನಾನು ಅದನ್ನ ಯಾವಾಗ್ಲೂ ಮನಸ್ಸಲ್ಲಿ ನೆನ್ಸಿರ್ಲಿಲ್ಲ. ನಾನೀಗ ಒಂದು ಇಂಟರ್ನ್ಯಾಷನಲ್ ಫ್ಲೈಟ್ ಹೋಗ್ತೀನಿ, ಅಬ್ರಾಡ್ ನಾನು ಜರ್ನಿ ಮಾಡ್ತೇನೆ ಅನ್ನೋದು. ಸೊ ಇದು ಹೀಲಿ ನನಗೆ ತಂದು ಕೊಡ್ತು. ಅದ್ರ ಜೊತೆಗೆ ಬಹಳಷ್ಟು ಹೆಸರನ್ನು ಕೂಡ ನನಗೆ ಡೆವಲಪ್ ಮಾಡ್ತು. ಇನ್ನು ಎಷ್ಟೋ ಏನೋ ಟೆಕ್ನಿಕಲಿ ಕೆಲಸ ಮಾಡುವಂತ ಒಂದು ಇಚ್ಛಾ ಇನ್ನೂ ಹೆಚ್ಚಾಗತೈತಿ. ಆಮೇಲೆ ನಾನು ಬಹಳ ಹ್ಯಾಪಿ ಆಗಿದ್ದೇನೆ. ಈಗ ಬರೀ ಬಹಳಷ್ಟು ಆರೋಗ್ಯದಲ್ಲಿ ಸುಧಾರಣೆ ಆಗಿದೆ, ಮನೆಯೊಳಗೆ ಎಲ್ಲಾರ್ದು ಆರೋಗ್ಯ ಸುಧಾರಣೆ ಆಗಿದೆ. ನಮ್ಮ ಮಗಳಿಗೆ, ದೊಡ್ಡ ಮಗಳಿಗೆ ಸ್ವಲ್ಪ ಕಫದ ಪ್ರಾಬ್ಲಮ್ ಬಹಳ ಇತ್ತು, ಲಂಗ್ಸ್. ಅವಳಿಗೆ ನೆಬಲೈಸರ್ ಮಷಿನ್ ಯೂಸ್ ಮಾಡ್ತಾ ಇದ್ಲ ಅವಾಗ ಸ್ವಲ್ಪ ಏನಾದ್ರು ತೊಂದರೆ ಆದ್ರೆ. ಸೊ ಯಾವಾಗ ಹೀಲಿ ಯೂಸ್ ಮಾಡಿ ಸ್ಟಾರ್ಟ್ ಮಾಡಿದ್ರು, ಸೊ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿಬಿಡ್ತಾಗಿದೆ. ಸೊ ಒಂದ್ಸತಿ ಆ ಡಾಕ್ಟರ್ ಕೂಡ ಅಟೆಂಡ್ ಆಗಿದ್ರು ಸೆಮಿನಾರ್ಗೆ. ಅವಾಗ ಅಂದ್ಲಕ್ಕೆ, ಅಪ್ಪ ಇವರೆಲ್ಲ ನಂಗೆ ಮೆಡಿಸಿನ್ ಕೊಟ್ಟಿದ್ರು ಅಂತೇಳಿ. ಸೊ ಅದು ಅವಳು ತುಂಬಾ ಆರೋಗ್ಯವಂತ ಆದ್ರು, ಇನ್ನೊಬ್ಬ ಮಗಳು ಆರೋಗ್ಯವಂತ ಆದ್ರು, ನಮ್ಮ ಮನೆಯವರು ಬಹಳ ಆರೋಗ್ಯವಂತ ಆದ್ರು. ಮನೆಯೊಳಗೆಲ್ಲ ಅವ್ರು ಯೂಸ್ ಮಾಡ್ತಾರ, ಜೊತೆಗೆ ನಾನು ಯೂಸ್ ಮಾಡ್ತೇನೆ. ಆಮೇಲೆ ಹಂತವಾಗಿ ನಮಗೆ ಶಿವಯೋಗಿ ಗುರುಗಳು ಎಲ್ಲಾ ರೀತಿಯಿಂದ ಗೈಡ್ ಮಾಡ್ತಾರೆ ನಮಗೆ. ಸೊ ಅವ್ರು ನನಗೆ ಏನು ಹೇಳ್ಕೊಟ್ಟಾರ ಅದನ್ನ ನಾನು ಯಾರ್ಯಾರಿಗೆ ತಿಳಿದು ಅದನ್ನ ಹೇಳ್ಕೊಡ್ತೇನೆ. ಸೊ ಇದು ಅಬಂಡೆನ್ಸ್ ಕೊಟ್ಟಿದ್ ನನಗೆ, ಜೊತೆಗೆ ಒಂದು ಹೆಸರನ್ನು ಕೂಡ ಡೆವಲಪ್ ಮಾಡಿದೆ. ನಮ್ದು ಮೊದ್ಲಿಗೆ ಏನಿತ್ತು ಅದಕ್ಕಿಂತ ಒಂದು ಎಕ್ಸ್ಟ್ರಾ ಮೈಲ್ ತಗೊಂಡು ಹೋಗ್ ನನಗೆ ಇದು ಹೀಲಿ ಡಿವೈಸ್. ಅದಷ್ಟೇ ಅದ ರೀಸೆಂಟ್ ಆಗಿ ಇದು ನಂದು ಎಕ್ಸ್ಪೀರಿಯನ್ಸ್ ಆಯ್ತು. ಒಬ್ಬರು ಲೇಡಿ ಅವರು, ಸ್ಮಿತಾ ಅಂತ ಅವ್ರ ಹೆಸರು, ಅವ್ರಿಗೆ ಅಚಾನಕ್ ಆಗಿ ಯಾರ ಏಜ್ ಅವ್ರಿಗೆ 45 ಏಜ್, ಬ್ಲಡ್ ಕ್ಲಾಟ್ ಆಗಿ ಅವ್ರಿಗೆ ಪ್ಯಾರಲೈಸ್ ಆಯ್ತು. ಎಲ್ಲ ಹಾಸ್ಪಿಟಲ್ ಹೋಗಿ ಬಂದ ಮೇಲೆ ನಂತರ ನಾನು ಫೋನ್ ಮಾಡಿದಾಗ ಅವ್ರಿಗೆ ಮಾತಾಡ್ಲಿಕ್ಕೆ ಬರ್ತಾ ಇಲ್ಲ. ಯಾವುದೇ ರೀತಿ ಅಗ್ರಿ ತೊದಲು ಮಾತಾಡೋದು, ಸರಿಯಾಗಿ ಮಾತಾಡಕ್ ಬರ್ತಾ ಇಲ್ಲ. ಏನಾಯ್ತು ಅಂತ, ಇಲ್ಲ ನನಗೆ ಹಿಂಗಾಗಿ ಅಳ್ತಾ ಫೋನ್ ಮಾಡಿದ್ರು. ಇಲ್ಲ ನಿಮ್ಗೆ ನಡೆಯಕ್ಕೆ ಆಗುತ್ತಾ, ಪಾಸಿಬಲ್ ಇದ್ರೆ ಬಂದ್ ಹೋಗ್ರಿ ಅಂತ. ಬಂದ ಮೇಲೆ 1 ಡೇ ಅವ್ರಿಗೆ ಬರೀ ½ hour ನಾನು ಅವ್ರಿಗೆ ಡೈರೆಕ್ಟ್ ಕೇಬಲ್ ಹಾಕಿ ಪ್ರೋಗ್ರಾಮ್ ರನ್ ಮಾಡಿದ್ರೆ. ಸೊ ಆಮೇಲೆ ಹೋದ್ಮೇಲೆ ನೆಕ್ಸ್ಟ್ 3rd ಡೇ ಅವ್ರು ನನಗೆ ಕಾಲ್ ಮಾಡಿದ್ರೆ ಅವ್ರದ್ದು ಮಾತು ಇಷ್ಟು ಸ್ಪಷ್ಟ ಇತ್ತಂದ್ರೆ ಅವ್ರಿಗೆ ಆ ತರ ಆಗಿದೆ ಅನ್ನೋದನ್ನೇ ಕಲ್ಪನೆ ಇಲ್ಲ.
ಸೊ ಶಿ ಇಸ್ ವೆರಿ ಹೆಲ್ದಿ ನಾವು, ಬಹಳ ರಿಕವರ್ ಆಗ್ಯಾರ. ಅವರು ಈಗ ಇಲ್ಲಿ ಡಿವೈಸ್ ಎಂಟ್ರಿ ಆಗೋರ್ ಅದಾರ ಈಗ. ಸೊ ಅದು ಆಗ್ಲಿ, ಅವ್ರಿಗೂ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಬಯಸ್ತೇನೆ. ಇದು ಬಹಳ ಒಳ್ಳೇದಾಗಿದೆ ನನಗೆ ಇದರಿಂದ. ಶಿವಯೋಗಿ ಸರ್, ನಿಮಗೆ ಅನಂತ ಕೋಟಿ ಧನ್ಯವಾದಗಳು. ಆಮೇಲೆ ಎಲ್ಲ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಹೀಲಿ, ಸೊ ಅವರು ಮಾಡ್ತಾ ಇರೋ ಕೆಲಸಕ್ಕೆ ಅವರಿಗೂ ಧನ್ಯವಾದಗಳು. ಆಮೇಲೆ ಎಲ್ಲಾರು ಇದನ್ನ ತೋರಿಸ್ಕೊಟ್ಟಂತ ತಂಡ ಏನಿದೆ ಹೀಲಿ ಟೀಮ್, ಅದು ಎಷ್ಟು ದೊಡ್ಡ ಟೀಮ್ ಇದೆ ಅಂತ ನನಗೂ ಗೊತ್ತಿಲ್ಲ. ಈಗ ನನಗೆ ಅನಿಸೋದು ಬಹಳ ದೊಡ್ಡ ಟೀಮ್ ಇದೆ. ಯಾಕಂದ್ರೆ ಟೆಕ್ನಿಕಲ್ ಬೇಕು, ಮಾರ್ಕೆಟಿಂಗ್ ಬೇಕು, ಪ್ರೊಡಕ್ಷನ್. ಅವ್ರು ಮಾಡ್ತಾ ಇರೋದು ಭಾರಿ ಅದ್ಭುತವಾದ ಕೆಲಸ. ಮುಂದೆ ಇನ್ನೂ ಹೆಚ್ಚಾಗಿದೆ ಟೆಕ್ನಿಕಲಿ. ಎಲ್ಲ ನಮ್ ಎನರ್ಜಿ ಫೀಲ್ಡ್ ಅನ್ನ ಚೇಂಜ್ ಮಾಡಿ ನಮ್ಗೆ ಎಲ್ಲರಿಗೂ ಆಂಟಿ ಏಜಿಂಗ್ ಆಗೋ ತರ ಮಾಡ್ತಾ ಇದೆ. ಸೊ ಇಷ್ಟೊಂದು ಹೇಳ್ತೇನೆ ನನ್ನ ಎಕ್ಸ್ಪೀರಿಯನ್ಸ್. ಇನ್ನು ಬಹಳಷ್ಟು ಇದಾವ. ಸಮಯದ ಅಭಾವದಿಂದ ನಾನು ಇಲ್ಲಿ ಮುಗಿಸ್ತೇನೆ ಇದನ್ನು. ಎಲ್ಲರಿಗೂ ತುಂಬಾ ಧನ್ಯವಾದಗಳು. ಇದೇ ರೀತಿ ಎಲ್ಲ ಇಲ್ಲಿ ಯೂಸ್ ಮಾಡ್ತಾ ಇರೋರಿಗೂ ಧನ್ಯವಾದಗಳು. ಎಲ್ಲರೂ ಇಂಟರ್ನ್ಯಾಷನಲ್ ಲೆವೆಲ್ ಹೋಗ್ಬರೋ ಹಾಗೆ ಆಗ್ಲಿ ಅಂತ ನನ್ನ ಇಚ್ಛೆ. ವಾವ್, ಅರುಣೋದಯ ಸರ್ ಅವ್ರ ಬಗ್ಗೆ ನಾನು ಹೇಳ್ಬೇಕಂದ್ರೆ ಬಹಳ ಜಾಲಿಯಾಗಿರುವಂತ ವ್ಯಕ್ತಿ, ಎಲ್ಲರಿಗೂ ಕೂಡ ಹೆಲ್ಪ್ ಮಾಡುವಂತ ವ್ಯಕ್ತಿ. ಅವರು ಒಬ್ರು ಡೈರೆಕ್ಟರ್ ಕೂಡ ಆಗಿದ್ದಾರೆ ಹೀಲಿಯಲ್ಲಿ. ತುಂಬಾ ಜನಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ ಹೀಲಿ ಮುಖಾಂತರ. ಮತ್ತೆ ನಮ್ಮ ಜೊತೆಗೆ ಸಿಂಗಾಪುರ್ಗೂ ಕೂಡ ಟ್ರಾವೆಲ್ ಮಾಡಿದ್ದಾರೆ ಅವ್ರ ಟೀಮ್ ಒಟ್ಟಿಗೆ. ಮಿಡ್ ನೈಟ್ 1 o'clock ಕೂಡ ಅವ್ರಿಗೆ ಟೀಮ್ ಕಡೆಯಿಂದ ಕಾಲ್ ಬಂದ್ರೆ ಅವ್ರು ಸಪೋರ್ಟ್ ಮಾಡ್ತಾರಂತೆ. ಆ ಮಟ್ಟಕ್ಕೆ ಅವ್ರ ಟೀಮ್ ನ ಸಪೋರ್ಟ್ ಮಾಡ್ತಾರೆ ಅಂತ ನಾನು ಅವ್ರ ಬಗ್ಗೆ ನಾನು ಕೇಳ್ಪಟ್ಟಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅರುಣೋದಯ ಸರ್. ನೀವು ಎಲ್ಲರಿಗೂ ಕೂಡ ಹೆಲ್ಪ್ ಮಾಡಿ, ಎಲ್ಲರಿಗೂ ಕೂಡ ಮಾದರಿ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಲೈಫ್. ಅವರು ಹಲವಾರು ಜನಗಳು ಕೂಡ ಹೀಲಿಂಗ್ ಕೊಡ್ತಾ ಇದ್ದಾರೆ ಹೀಲಿ ಡಿವೈಸ್ ಮುಖಾಂತರ. ಎಲ್ಲ ಕಡೆಯಿಂದನೂ ಕೂಡ ಒಳ್ಳೆ ನ್ಯೂಸೇ ಬರ್ತಾ ಇದೆ ಅರುಣೋದಯ ಸರ್ ಕಡೆಯಿಂದ. ಇವಾಗ ನಾವು ಅಷ್ಟು ಜನ ಸೇರಿ ಅರುಣೋದಯ ಗುರುಗಳಿಗೆ ನಾವು ಈಗ ಬ್ಲೆಸ್ಸಿಂಗ್ಸ್ ಅನ್ನ ಕಳ್ಸೋಣ. ಅರುಣೋದಯ ಜಿ, ಬ್ಲೆಸ್ಸಿಂಗ್ಸ್ ಫಾರ್ ಯು. ಬ್ಲೆಸ್ ಯು. ನಮಗೆ ಈ ತರ ಟ್ರೈನಿಂಗ್ ಮಾಡಿದಂತ ಶಿವಯೋಗಿ ಅವರಿಗೆ ಧನ್ಯವಾದಗಳು ತುಂಬಾ. ಗುರುಜಿಗಂತೂ ಎಷ್ಟು ಧನ್ಯವಾದಗಳು ಹೇಳಿದ್ರು ಕೂಡ ಸಾಲಲ್ಲ. ಥ್ಯಾಂಕ್ ಯು ಸೋ ಮಚ್ ಶಿವಯೋಗಿ ಜಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮೊಟ್ಟಿಗೆ ನೆಕ್ಸ್ಟ್ ಪರ್ಸನ್ ಇದ್ದಾರೆ ವೀಣಾ ಅವರು. ವೀಣಾ ಅವರು, ಓವರ್ ಟು ಯು. ನಾನ್ ನಿಮ್ಮನ್ನ ಆಡ್ ಮಾಡ್ತಾ ಇದ್ದೀನಿ ಸ್ಪಾಟ್ಲೈಟ್ಗೆ. ಅನ್ಮ್ಯೂಟ್ ಮಾಡ್ಬೇಕು ನಿಮ್ ಕಡೆಯಿಂದ. Thank you so much Rajendra ji for helping us in the back end. Thank you so much Leena ma'am for helping us always. Thank you so much Dr. Ashka for helping us. Over to you Veena ji. ನಿಮ್ಮ ಟೆಸ್ಟಿಮೋನಿನ ಶೇರ್ ಮಾಡಬಹುದು ವೀಣಾ ಜಿ. ನಮಸ್ಕಾರ. ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಶಿವಯೋಗಿ ಮದನ್ ಭಾವಿ ಗುರುಜಿಗೆ ಹಾಗೆ ವಿಜಯ ಗುರುಜಿ ಅವರಿಗೆ ಮೊದಲು ಪ್ರಣಾಮಗಳನ್ನ ತಿಳಿಸ್ತೇನೆ. ಇದನ್ನ ನಂಗೆ ಪರಿಚಯ ಮಾಡಿಕೊಟ್ಟಿದ್ದು ಶಿವಯೋಗಿ ಮದನ್ ಭಾವಿ ಅವರ ಗುರುಗಳ ಶಿಷ್ಯ ಆದ ವಿಜಯ್ ಗುರುಜಿ ಅವರು. ಅವರು ಫಸ್ಟ್ಗೆ ತಗೊಳ್ಳಿ ಚೆನ್ನಾಗಿದೆ, ನನ್ನ ಗುರುಗಳು ಹೇಳಿದ್ ಅವ್ರ ನಂಬಿಕೆಯಲ್ಲಿ ನಾನು ತಗೊಂಡಿದ್ದೆ ಅಂತ ಅಂದಿದ್ರು. ಆಮೇಲೆ ನಾನ್ ಸ್ವಲ್ಪ ನಿಧಾನಕ್ಕೆ, ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ಲಿ, ನಾನು ಸ್ವಲ್ಪ ಬ್ಯುಸಿ ಇದ್ದೆ, ಹಾಗೆ ಒಂದು ಸ್ವಲ್ಪ ದಿನ ಮುಂದಕ್ಕೆ ನೋಡುವ ಅಂತ ಅನ್ಕೊಂಡಿದ್ದೆ. ರೇಖಿ ಎಲ್ಲ ಮಾಡ್ತಾ ಇದ್ದೇನೆ, ನನ್ನ ಕರ್ಮಗಳನ್ನ ನಾನೇ ಕಳ್ಕೊಳ್ಳುವ ಅಂತ ಆ ರೀತಿಯಲ್ಲಿದ್ದೆ. ಆಮೇಲೆ ಒಂದು ದಿನ ನನ್ನ ಅಮ್ಮನಿಗೆ ತುಂಬಾ ಬಾಯಿಯೊಳಗೆ ಸ್ವಲ್ಪ ಒಂದು ಏನು ಅಲ್ಸರ್ ತರ ಆಗಿ ಅದು ತುಂಬಾ ದಪ್ಪ ಆಗಿ ಡಾಕ್ಟ್ರು ಎಲ್ಲಿ ಮೆಡಿಸಿನ್ ಬಾಂಬೆವರೆಗೂ ಟೆಸ್ಟ್ ಕಳಿಸಿದ್ರೆ ನಾರ್ಮಲ್ ಅಂತಾರೆ. ಆಮೇಲೆ ಕೆಲವು ಡಾಕ್ಟರ್ಸ್ ಅದು ಇನ್ನು ಬೇರೆ ಏನೋ ಕಾಯಿಲೆಗೆ ಹೋಗ್ಬೋದು ಆ ತರ ಎಲ್ಲ ಅಂದಿದ್ರು. ನಂತರ ರೇಖಿ ಹೀಲರ್ ಒಬ್ರ ಹತ್ರ ಹೀಲಿಂಗ್ ಕೂಡ ಮಾಡ್ಸಿದ್ದೆ. ಅವರು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಅಮ್ಮನ್ನ ಅಷ್ಟೇ ಅಂತ ಅಂದಿದ್ರು. ಆ ಟೈಮಲ್ಲಿ ನನಗೆ ಓಡಿ ಹೋದೆ ಗುರುಜಿ ಹತ್ರ, ನನಗೆ ಬೇಕೇ ಬೇಕು ಹೀಲಿ ಅಂತ ಅಂದೆ ವಿಜಯ್ ಗುರುಜಿಗೆ. ಅವರಿಗೆ ಎಷ್ಟು ಧನ್ಯವಾದ ಹೇಳಿದ್ರು ಸಾಕಾಗ್ಲಿಕ್ಕಿಲ್ಲ. ಇಡೀ ನನ್ನ ಜೀವನ ಕೊಟ್ಟವ್ರೆ ಶಿವಯೋಗಿ ಮದನ್ ಭಾವಿ ಗುರುಜಿಗಳ ಆಶೀರ್ವಾದ ಮತ್ತೆ ವಿಜಯ್ ಗುರುಜಿಗಳಿಂದ ಮಾತ್ರ. ಆಗ ಅವ್ರೆ ಇನ್ನು ನೀವು ತಗೊಳ್ಳೇಬೇಕು, ತಗೊಂಡ್ರೆ ಒಳ್ಳೇದು, ಈಗ ನಿಮ್ಮ ಹತ್ರ ಇದ್ರೆ ಒಳ್ಳೇದು ಅಂತಂದು ಕೂಡ್ಲೆ ಬುಕಿಂಗ್ ಎಲ್ಲ ಮಾಡಿದೆ. ಮತ್ತೆ ಅರುಣ್ ಸರ್ ನಂಗೆ ಸ್ವಲ್ಪ ಹೆಲ್ಪ್ ಮಾಡಿದ್ರು, ಅರುಣೋದಯ್ ಸರ್. ಇಲ್ಲಿ ತಗೊಂಡಾಗ ಫುಲ್ ಕನ್ಫ್ಯೂಸ್ ಆಗಿದ್ದೆ, ಏನ್ ಮಾಡುದು ಆತರ ಎಲ್ಲ ಐಡಿಯಾಸ್ ಇರ್ಲಿಲ್ಲ. ಕಡೆಗೆ ಅಂದ್ರೆ ಒಂಥರ ಮನೆಗೆ ಮಹಾಲಕ್ಷ್ಮಿ ಬಂದ್ಲು ಅನ್ನೋ ಖುಷಿ, ಒಂಥರ ಮೈಂಡ್ ಅಪ್ಸೆಟ್ ಆದಾಗ ಆಗೋಗಿದ್ದೆ. ನಂತರ ಒಮ್ಮೆ ದಿನ 1 ವಾರ ಬಿಟ್ಟು ಊರಿಗೆ ಹೋದೆ, ಅಮ್ಮನಿಗೆ ಕೈ ಕೊಟ್ಟೆ. ಅವರಿಗೆ ಬಾಯಲ್ಲಿ ಊಟ ಎಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ, ಮಾಡಿದ ಊಟ ಎಲ್ಲ ಬಾಯಿಯೊಳಗೆಲ್ಲ ಸೇರಿ ಹೋಗ್ತಾ ಇತ್ತು ಅದು. ಆಮೇಲೆ
ಉರಿ 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 ಶುಗರ್ ಇದೆ, ಡಯಾಬಿಟಿಸ್ ಇದೆ, ಆದ್ರೂ ಕೂಡ ಅವರು ಬೆಲ್ಲ ಹಾಕಿ ಎಲ್ಲ ಊಟ ಮಾಡ್ತಿದ್ರು. ಅದನ್ನೆಲ್ಲ ತಂದೆ ಅಳ್ತಾ ಕಾಲ್ ಮಾಡೋದು ನಮ್ಗೆ. ನಾನ್ ಮಂಗಳೂರಲ್ಲಿ ಇರೋದು, ಅವರು ಹೆಬ್ರಿಯಲ್ಲಿ, ಕಾರ್ಕಳ ಹೆಬ್ರಿ ಅಂತ ಅಲ್ಲಿ ಇರೋದು, ಆಗುಂಬೆ ಘಾಟ್ ಹತ್ರ. ಆಗ ಹೋಗಿ ಊಟ ಮಾಡ್ತಾ ಇದಾರೆ. ನಂಗೆ ತುಂಬಾ ದುಃಖ ಆಯ್ತು. ಏನು ಹೇಳಿಲ್ಲ ಇದು ಡಿವೈಸ್ ಬಗ್ಗೆ. ಅಂದ್ರೆ ಇದೆಲ್ಲ ಏನು, ನನ್ಗೆ ದೇವರಿದ್ದಾರೆ, ನಿಂದೆಲ್ಲ ಏನಿದೆಲ್ಲ ಹೇಳ್ತಿ ರೇಖಿ ಬಗ್ಗೆ ಅದೆಲ್ಲ ಆತರ ಅಂತಾರೆ ಅವರು ಒಮ್ಮೆ. ನನ್ ದೇವ್ರೆ ನನ್ನನ್ನು ಕಾಪಾಡಿದ್ದು ಅಂತ. ಆಮೇಲೆ ಮರುದಿನ ಬೆಳಿಗ್ಗೆ ದೇವ್ರಿಗೆ ಹೂ ಕಟ್ತಾ ಇದ್ದಾರೆ, ನಾನು ಹೋಗಿ ಕೈಯಲ್ಲಿ ಇದನ್ನ ಹಿಡ್ಕೊಳ್ಳಿ ಅಂತ ಹೇಳ್ತೆ. ಆಗ ಹಿಡ್ಕೊಂಡ್ರು. ವೈಬ್ರೇಷನ್ ಎಲ್ಲ ರೆಕಾರ್ಡ್ ಮಾಡಿದೆ. ಅರುಣ್ ಸರ್ ಆಗ ಹೆಲ್ಪ್ ಮಾಡಿದ್ರು, ಈ ತರ ಮಾಡಿ ಅಂತ. ಕಡೆಗೆ ಅದೇ ತರ ಮಾಡಿ ವೈಬ್ರೇಷನ್ ರೆಕಾರ್ಡ್ ಮಾಡಿದೆ. ಮಧ್ಯಾಹ್ನ ಊಟ ಮಾಡ್ಬೇಕಾದ್ರೆ ಹೇಳಿದ್ರು, ಆರಾಮ್ಸೆ ಊಟ ಮಾಡಿದ್ರು. ನೋಡಿದ್ಯಾ, ನನ್ ದೇವ್ರು ನನ್ನನ್ನ, ಅವ್ರಿಗೆ ಡಿವೈಸ್ ಬಗ್ಗೆ ಗೊತ್ತಿಲ್ಲ, ಇದೇನಂತ ಗೊತ್ತಾಗ್ಲಿಲ್ಲ. ನನ್ ದೇವ್ರು ನನ್ನನ್ನು ಕೈ ಬಿಟ್ಟಿಲ್ಲ, ನಾನು ಎಷ್ಟು ದೇವ್ರಿಗೆ ಅರ್ಕೆ ಮಾಡಿದ್ದೇನೆ ನೋಡಿ, ಈಗ ಊಟ ಮಾಡ್ದೆಲ್ಲ ಚೆನ್ನಾಗಿ ಅಂತ ಅಂದ್ರು. ಹೌದಾ ಅಂತಂದ್ರೆ ಕೂಡ್ಲೆ ನಾನು ಅರುಣೋದಯ ಸರ್ ಕಾಲ್ ಮಾಡಿದೆ. ಸರ್ ಈ ತರ ಆಯ್ತು, ನಮ್ಮಮ್ಮ ಊಟ ಮಾಡಿದ್ರು, ಮತ್ತೆ ಗುರುಜಿ ಕೂಡ ಕಾಲ್ ಮಾಡಿದೆ, ನನ್ನ ಅಮ್ಮ ಚೆನ್ನಾಗಿ ಊಟ ಮಾಡಿದ್ರು ಇವತ್ತು ಅಂತ. ಆಗ ಅಂಗೈಯಲ್ಲೇ ನಿಮ್ದು ದೇವ್ರು ಬಂದ್ರಲ್ಲ ಅಂತ ಅಂದ್ರು ಅರುಣೋದಯ ಸರ್. ಹಾಗೆ ಅವರಿಗೂ ತುಂಬಾ ಥ್ಯಾಂಕ್ಸ್, ಅವ್ರು ಮಾಡಿದ ಹೆಲ್ಪ್ ಮರೀಲಿಕ್ಕಿಲ್ಲ ಆ ಟೈಮ್ ಅಲ್ಲಿ. ಆಮೇಲೆ ಗುರುಜಿ ಹತ್ರ ಪುನಃ ಹೋದೆ. ಅವರು ಈ ತರ ಮುಂದೆ ಕಂಟಿನ್ಯೂ ಮಾಡಿ ಹೇಳಿದ್ರು. ಅದು ಈಗ ಅದೇ ತರ ಅವ್ರು ನಾರ್ಮಲ್ ಆಗಿ ಇದ್ದಾರೆ, ಏನು ಅದ್ರ ಪ್ರಾಬ್ಲಮ್ ಮತ್ತೆ ಬಂದಿಲ್ಲ. ಆಮೇಲೆ ತಂದೆಯವ್ರ ಕಾಲಡಿ ಉರಿ ಬರೋದು, ಅವ್ರ ಸ್ಕಿನ್ ಈಗ 80 ಏಜ್ ಆಗಿದೆ, ಅದು ಸ್ಕಿನ್ ಎಲ್ಲ ತೆಳ್ಳಗಾಗ್ತಾ ಇದೆ. ಅದ್ರಿಂದ ಅವ್ರಿಗೆ ನಡಿಲಿಕ್ಕೆಲ್ಲ ಕಷ್ಟ ಆಗ್ತಿತ್ತು. ಅವರು ರೇಖೆಯನ್ನು ಒಮ್ಮೆ ನಂಬ್ತಾರೆ, ಒಮ್ಮೆ ನಂಬುದಿಲ್ಲ. ನಾನು ಹೇಳಿದ್ರೆ ನಾನ್ ಹೀಲ್ ಮಾಡ್ತಾ ಇರ್ತೇನೆ ಅವರಿಗೆ. ಕಡೆಗೆ ಅವರೇ ಒಂದಿನ ಮೆಸೇಜ್ ಹಾಕ್ತಾರೆ, ನೋಡು ನಿನ್ಗೆ ತುಂಬಾ ಥ್ಯಾಂಕ್ಸ್, ನಾನು ದೇವಸ್ಥಾನದ ಸುತ್ತು ಬಂದೆ, ಅಲ್ಲಿ ಫುಲ್ ಸುತ್ತು ಬರ್ಲಿಕ್ಕೆ ಆಯ್ತು. ಇಲ್ಲಿದ್ರೆ ಅವ್ರಿಗೆ ಕಾಲಲ್ಲಿ ಒಂದು ಹೊಯ್ಗೆ ತಾಗಿದ್ರೆ ನಡಿಲಿಕ್ಕೆ ಆಗ್ತಿರ್ಲಿಲ್ಲ, ಆತರ ಎಲ್ಲ. ಆಮೇಲೆ ಅದು ಒಂದು, ಇನ್ನೊಂದು ನನ್ನ ಹಸ್ಬೆಂಡ್ ಕಾಲಲ್ಲಿ ಮೊಣಕಾಲ್ ಗಂಟಿಗಿಂತ ಕೆಳಗೆ ಫುಲ್ ಇಷ್ಟು ಆ ಪೋರ್ಷನ್ ಏನಿದೆ ಎಲ್ಲ ಸುತ್ತಲೂ ಈ ಜಾಕ್ ಫ್ರೂಟ್ ಅಲ್ಲಿ ಯಾವ ತರ ಮುಳ್ಳುಗಳಿದೆ ಅಲ್ಲ, ಆ ತರ ಒಂದು 15 ವರ್ಷದಿಂದ ಆಗಿತ್ತು. ಅದ್ ಯಾವ ತರ ಈ ಹುರುಳಿ ಬೀಜ ಹತ್ತತ್ರ ಜೋಡಿಸಿದ್ರೆ ಯಾವ ತರ ಇರ್ತದೆ, ಆ ತರ ಫುಲ್ ಇತ್ತು. ಆಗ ಇದನ್ನ ಎಷ್ಟು ಮೆಡಿಸಿನ್ ಮಾಡಿ ಕಡಿಮೆ ಆಗ್ಲಿಲ್ಲ. ನಾವು ವಿಜಯ್ ಸರ್ ಹತ್ರ ಹೋದಾಗ, ನೀವು ರೇಖಿ ಮಾಡಿ ಕಡಿಮೆ ಆಗ್ತದೆ, ಆದ್ರೆ ಸ್ಕಿನ್ ಪ್ರಾಬ್ಲಮ್ ಒಂದು 5 years ಆಗ್ಬೋದು ಅಂತ. ನಾವೀಗ 5 years ಇಂದ ರೇಖಿ ಮಾಡ್ತಾ ಇದ್ದೇವೆ. ಇಲ್ಲ, ನನ್ ಗುರುಗಳು ಹೇಳಿದ ಮಾತಿನ ತರನೇ ಅದು ಹೋಗುದು, ಯಾವ ಡಾಕ್ಟರ್ ಮದ್ದಿಂದ ಹೋಗುದಿಲ್ಲ. ನಾನು ಆದ್ರೂ ಚರ್ಚೆ ಮಾಡ್ತೇನೆ, ಮದ್ದು ಬೇಕು, ದೇವ್ರು ಬೇಕು, ರೇಖಿನೂ ಬೇಕು, ಹೀಲಿನೂ ಬೇಕು, ಎಲ್ಲ ಆ ತರ ಹೇಳ್ತಾ ಇದ್ದೆ ಅವ್ರಿಗೆ. ನಂತರ ಏನಾಯ್ತು, ಈ ಡಿವೈಸ್ ಬಂದ್ಮೇಲೆ ಈಗ ಹೆಚ್ಚು ಸಮಯ ಆಗ್ಲಿಲ್ಲ, ನಾನು ತಗೊಂಡು 2 ತಿಂಗಳಾಗಿದ್ದಷ್ಟೇ. ಆಗ ಅವ್ರಿಗೆ ಗೋಲ್ಡ್ ಸೈಕಲ್ ಹಾಕಿ ಮತ್ತೆ ಇದು ಸ್ಕಿನ್ ಪ್ರೋಗ್ರಾಮ್ ಕೊಡ್ತಾ ಇದ್ದೆ. ಅದರಿಂದ ಈಗ ಏನಾಗಿದೆ ಅಂದ್ರೆ ಅದೆಲ್ಲ ಬಿದ್ದು ಹೋಗಿ ಆ ಹುರುಳಿ ಹಾಗೆ ಆ ವೈಟ್ ಪ್ಯಾಚಸ್ ಬಂದಿದೆ, ಅಂದ್ರೆ ಎಲ್ಲ ಅದ್ರಾಗೆ ಅದು ಉದುರಿ ಹೋಗ್ತಾ ಇದೆ. ಅದು ಈಗ ಫೋಟೋ ತೆಗೆದು ಕಳಿಸ್ಬೇಕು, ನಾನು ಅದೆಲ್ಲ ರೆಕಾರ್ಡ್ ಮಾಡ್ತಾ ಇದ್ದೇನೆ. ಆಮೇಲೆ ಅದು ಒಂದು 15 years ಇಂದ ಇದ್ದಂಥದ್ದು, ಒಂದು 1 ತಿಂಗಳು ಅನ್ಬೋದು, ಅಷ್ಟ್ರಲ್ಲೇ ಮಾಯ ಆದಾಗೆ ಆಗ್ತಾ ಇದೆ. ಕಂಪ್ಲೀಟ್ ಇನ್ನೊಂದು ಮಂತ್ ಅಲ್ಲಿ ಕರೆಕ್ಟ್ ಆಗ್ಬೋದೇನೋ. ಇನ್ನೊಂದು ನನ್ ಕುತ್ತಿಗೆಯಲ್ಲಿ ಇಲ್ಲಿ ಒಂಥರ ಲಂಪ್ಸ್ ತರ ಇತ್ತು, ಥೈರಾಯ್ಡ್ ಅಂತೆಲ್ಲ ಹೇಳಿ ಸೀರಿಯಸ್ ಆಗಿ ರೇಖಿ ಪ್ರಾಕ್ಟೀಸ್ ಮಾಡಿ ಪೇನ್ ಎಲ್ಲ ಕಮ್ಮಿ ಆಗಿ ಅದು ಮಾತ್ರ ಹಾಗೆ ಇತ್ತು. ಅದು ಈಗ ಅಷ್ಟಿಲ್ಲ. ಇದರಲ್ಲಿ ಹೀಲಿಂಗ್ ಮಾಡ್ತಾ ಇದ್ದೇನಲ್ಲ ಅದರಿಂದ. ನಂತರ ಬಹಳ ಖುಷಿ ಆಯ್ತು ನಿಮ್ಮ ಟೆಸ್ಟಿಮೋನೀಸ್ ಅನ್ನ ಕೇಳಿ. ನಿಮ್ಮ ಹತ್ರ ಹಲವಾರು ಟೆಸ್ಟಿಮೋನೀಸ್ ಗಳಿದೆ ಅಂತ ಗೊತ್ತಾಗಿದೆ. ಬಹಳ ಖುಷಿ ಆಯ್ತು. ನಿಮ್ಮ ಹಸ್ಬೆಂಡ್ ಅವ್ರಿಗೂ ಕೂಡ ಸ್ಕಿನ್ ರಿಲೇಟೆಡ್ ಹೀಲಿಂಗ್ ಆಗಿದೆ, ಮತ್ತೆ ನಿಮ್ಗೂ ಕೂಡ ಹಲವಾರು ಲೆವೆಲ್ ಅಲ್ಲಿ ಹೀಲಿಂಗ್ ಆಗಿದೆ. ಬಹಳ ಖುಷಿ ಆಯ್ತು ನಿಮ್ಮ ಟೆಸ್ಟಿಮೋನೀಸ್ ಕೇಳಿ. 1 ಡಿವೈಸ್ ಇದೆಯಾ ಮನೇಲಿ, 2 ಡಿವೈಸ್ ಇದೆಯಾ? ಒಂದಿದೆ. 1 ಡಿವೈಸ್ ಅಲ್ಲಿ ಎಲ್ಲರೂ ಕೂಡ ಯೂಸ್ ಮಾಡ್ತಿದ್ದೀರಾ? 4 ಗಂಟೆಗೆ ಸ್ಟಾರ್ಟ್ ಮಾಡ್ತೇನೆ ಬೆಳಿಗ್ಗೆ. ವೆರಿ ಗುಡ್, ವೆರಿ ಗುಡ್. ಬಹಳ ಖುಷಿ ಆಯ್ತು ವೀಣಾ ಅವರೇ, ಬಹಳ ಖುಷಿ ಆಯ್ತು. ಇವಾಗ ಎಲ್ಲರೂ ಸೇರಿ ವೀಣಾ ಅವ್ರಿಗೆ ಬ್ಲೆಸ್ ಮಾಡೋಣ. ವೀಣಾ ಅವರೇ, ಆರೋಗ್ಯ, ಅಬೆಂಡೆನ್ಸ್ ಎಲ್ಲಾನು ಕೂಡ ನಿಮಗ್ ಸಿಗ್ಲಿ, ವೀಣಾ ಅವರೇ. ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮೊಟ್ಟಿಗೆ ನೆಕ್ಸ್ಟ್ ಯಾರು ಬಂದು ಟೆಸ್ಟಿಮೋನಿನ ಶೇರ್ ಮಾಡ್ತಾ ಇದ್ದಾರೆ? ಪವನ್ ಅವರು ಟೆಸ್ಟಿಮೋನಿನ ಶೇರ್ ಮಾಡ್ತಾರೆ ನೆಕ್ಸ್ಟ್ ನಮ್ಮೊಟ್ಟಿಗೆ. ನಮಸ್ತೆ ಪವನ್ ಅವರೇ. ನಮ್ಮ ವಿಜಯ್ ಗುರುಜಿ ಅವರು ಮತ್ತೆ ಪವನ್ ಅವರು ಎಲ್ಲರೂ ಕೂಡ ಹಲವಾರು ಜನಗಳಿಗೆ ಮಾದರಿಯಾಗಿದ್ದಾರೆ, ಹಲವಾರು ಜನಗಳಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹೀಲಿ ಮುಖಾಂತರ. ಸಾಕಷ್ಟು ಜನ ಅವರಿಂದ ಹೀಲಿ ಮುಖಾಂತರ ಬೆನಿಫಿಟ್ ಪಡ್ಕೋತಾ ಇದ್ದಾರೆ. ಸೊ ಅವರೆಲ್ಲ ನಿಜವಾಗ್ಲೂ ಜನಗಳಿಗೆ ವ್ಯಾಲ್ಯೂ ಆಡ್ ಮಾಡ್ತಾ ಇರುವಂತದ್ದು. ಪವನ್ ಅವರೇ, ಓವರ್ ಟು ಯು. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ಸ್ಪಾಟ್ಲೈಟ್. ಓಕೆ.
ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಲೀನಾ ಮ್ಯಾಮ್, ಥ್ಯಾಂಕ್ ಯು ಶಿವಯೋಗಿ ಸರ್. ನಾನು ಶಿವಯೋಗಿ ಸರ್ ಅವರ ಸ್ಟೂಡೆಂಟು. ಲಾಸ್ಟ್ 15 years ಇಂದ ರೇಖಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಮತ್ತೆ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿ ಈಗ ವರ್ಕ್ ಮಾಡ್ತಾ ಇದ್ದೀನಿ. ಸೊ ನಾನು ಸ್ಟಾರ್ಟಿಂಗು ಹೀಲಿಯನ್ನ ತಗೊಂಡಾಗ ನನಗಿಂತ ಬೇರೆಯವ್ರಿಗೆ ನಾನು ಜಾಸ್ತಿ ಹೀಲಿಂಗ್ ಮಾಡ್ತಾ ಇದ್ದೆ. ಯಾಕಂದ್ರೆ ನಾನು ಸೆಲ್ಫ್ ರೇಖಿ ಮಾಡ್ಕೊಳ್ತಾ ಇದ್ದೀನಿ, ಮತ್ತೆ ರಾಜಕ್ರಿಯ ರೇಖಿ, ಏಂಜಲ್ಸ್ ಅಂಡ್ ದೇವರ್ಸ್ ಥೆರಪಿ. ಸೊ ಈ ಥೆರಪೀಸ್ ನಾನು ಮಾಡ್ಕೊಳ್ಬೇಕಾದ್ರೆ ನನಗೆ ಅವಶ್ಯಕತೆ ಇಲ್ಲ ಏನಕ್ಕೆ ಅಂತ ಅನ್ಕೊಂಡು ನಾನು ಬೇರೆಯವ್ರಿಗೋಸ್ಕರ ಹೀಲಿಂಗ್ ಮಾಡ್ತಾ ಇದ್ದೆ. ಆಗ ತುಂಬಾ ಟೆಸ್ಟಿಮೋನಿಯಲ್ಸ್ ಇದೆ, ತುಂಬಾ ಜನ ರಿಸಲ್ಟ್ ತುಂಬಾ ಚೆನ್ನಾಗಿದೆ. ಸೊ ಒಂದ್ಸ ಏನಾಯ್ತು, ನಂದು ಗಂಟ್ಲಲ್ಲಿ ತುಂಬಾ ಪ್ರಾಬ್ಲಮ್ ಆಗಿತ್ತು. ಅದು ತುಂಬಾ ಬಾಯಿ ಬೊಕ್ಕೆ ತರ ಆಗಿ ಗಂಟ್ಲಲ್ಲೆಲ್ಲ ತುಂಬಾ ಕ್ರಾನಿಕ್ ಪೇನೇ ಆಗಿತ್ತು. ಡಾಕ್ಟರ್ಸ್ ನ ಮೀಟ್ ಮಾಡಿದಾಗ ಅವರು ಅದಕ್ಕೆ ಸಜೆಸ್ಟ್ ಮಾಡಿದ್ರು, ಏನೋ ಸ್ವಲ್ಪ ಇಶ್ಯೂಸ್ ಆಗಿದೆ ಗಂಟ್ಲಲ್ಲಿ, ಅದು ನೀರಿನ ವ್ಯತ್ಯಾಸದಿಂದನೋ ಏನೋ ಅಂತ ಹೇಳಿ ಅದಕ್ಕೆ ರಿಲೇಟೆಡ್ ಮೆಡಿಸನ್ ಕೊಟ್ರು. ಸೊ ಅದನ್ನ ಬಳಸದೆ ಫಸ್ಟ್ ರೇಖಿನಲ್ಲಿ ನಾನು ಹೀಲ್ ಮಾಡ್ಕೊಂಡೆ. ಅದು ಏನೇ ಆಗ್ಲಿ ಫಸ್ಟ್ ನಾನು ರೇಖಿನಲ್ಲಿ ಹೀಲ್ ಮಾಡ್ಕೊಂಡು ನೆಕ್ಸ್ಟ್ ಫರ್ದರ್ ಅದ್ರಲ್ಲಿ ಆಗ್ಲಿಲ್ಲ ಅಂದಾಗ ಡಾಕ್ಟರ್ನ ಮೀಟ್ ಮಾಡೋಂಥ ಅಭ್ಯಾಸ. ಸೊ ರೇಖಿನಲ್ಲಿ 15 days ಮಾಡ್ಕೊಂಡೆ, ಆಗ್ಲಿಲ್ಲ, ಮತ್ತೆ ಜಾಸ್ತಿ ಆಯ್ತು. ಡಾಕ್ಟರ್ನ ಕನ್ಸಲ್ಟ್ ಮಾಡಿದೆ, ಡಾಕ್ಟರ್ ಅದಕ್ಕೆ ಮೆಡಿಸಿನ್ ಕೊಟ್ರು. ಬಟ್ 1 ತಿಂಗಳಾದ್ರೂ ಕೂಡ ಅದು ಕಡಿಮೆ ಆಗಿಲ್ಲ. ನನ್ಗೆ ಆಗ ಅನ್ನಿಸ್ತು ಈಲಿ ಇದೆ, ನಾನು ಏನಕ್ಕೆ ಬಳಸ್ಕೊಳ್ತಾ ಇಲ್ಲ ಅಂತ. ಸೊ ಈಲಿನ ಟ್ರೈ ಮಾಡಿದೆ. ಅದ್ರಲ್ಲಿ ನಾನು ಬೇರೆ ಬೇರೆ ಪ್ರೋಗ್ರಾಮ್ಗಳನ್ನ ಟ್ರೈ ಮಾಡಿದೆ, ಬಟ್ ನನಗೆ ಗೊತ್ತಿರೋ ಪ್ರೋಗ್ರಾಮ್ಸ್ ನಾನು ಇದು ಮಾಡಿದೆ. ಆದ್ರೆ ನನಗೆ ಅದರಲ್ಲೂ ಕೂಡ ಏನು ರಿಸಲ್ಟ್ ಸಿಗ್ಲಿಲ್ಲ. ಒನ್ಸ್ ನಾನು ಮತ್ತೆ ಬೇರೆ ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಅವ್ರು ಹೇಳಿದ್ರು, ಇದು ನೀರಿಂದ ಆಗಿರೋ ವ್ಯತ್ಯಾಸ ಅಲ್ಲ, ಇಂಟೆನ್ಸ್ಟೈನ್ ಅಲ್ಲಿ ನಿಮ್ದು ಫೈಬರ್ ಅಂಶ ಕಡಿಮೆ ಆಗಿದೆ, ಹಂಗಾಗಿ ಅದು ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ ಅದ್ರ ಪೈನು ಅಂತ ಹೇಳಿ ಹೇಳಿದ್ರು. ಸೊ ನಾನು ಹೌದಾ, ಹಾಗಾದ್ರೆ ಇಂಟೆನ್ಸ್ಟೈನ್ ಪ್ರೋಗ್ರಾಮ್ ಇದೆಯಲ್ಲ ಹೀಲಿನಲ್ಲಿ ಅಂತ ಹೇಳಿ ಇಂಟೆನ್ಸ್ಟೈನ್ ಪ್ರೋಗ್ರಾಮ್, ಸ್ಮಾಲ್ ಇಂಟೆನ್ಸ್ಟೈನ್ ಪ್ರೋಗ್ರಾಮ್ ಹಾಕಿ ರನ್ ಮಾಡಿದೆ. ಜಸ್ಟ್ ಒಂದು 10 or 15 minutes ಅಷ್ಟು ನಾನು ರನ್ ಮಾಡಿದ್ದು. ಅದು 55 minutes ಏನೋ ಪ್ರೋಗ್ರಾಮ್ ಇದೆ, ನಾನು 15 minutes ಆಗಿದೆ ಅಷ್ಟೇ, ಅದು ರನ್ ಆಗ್ತಾ ಇದೆ. ಎಷ್ಟು ನೀಟಾಗಿ ನಂದು ಈ ಗಂಟಲಿನ ಭಾಗದಲ್ಲಿ ಕ್ಲಿಯರ್ ಆಗ್ತಾ ಬಂತು ಅಂತ ಅಂದ್ರೆ ಮಿರಾಕಲ್. ನನಗೆ ಇಷ್ಟೊಂದು ತುಂಬಾ ಪೇನ್ ಇದ್ದಿದ್ದು, ಈವನ್ ಮಾತಾಡಕ್ಕೂ ನನಗೆ ಇಲ್ಲಿ ಆಗ್ತಿರ್ಲಿಲ್ಲ, ಅಷ್ಟು ತುಂಬಾ ಪೇನ್ ಇತ್ತು, ಮತ್ತೆ ಅಷ್ಟು ಸಫರ್ ಪಡ್ತಾ ಇದೆ ಅದರಲ್ಲಿ. ಬರೀ 15 minutes ಒಳಗಡೆ ನಂದು ಆಲ್ಮೋಸ್ಟ್ 60 to 70% ಗಂಟಲಿನ ಭಾಗದ ಪೇನು ಎಲ್ಲವೂ ಕೂಡ ಕ್ಲಿಯರ್ ಆಯ್ತು. ಈವನ್ ಉಗುಳು ನುಂಗಕ್ಕೂ ನಂಗೆ ಆಗ್ತಿರ್ಲಿಲ್ಲ, ನೀರ್ ಕುಡಿಯಕ್ಕೂ ಆಗ್ತಾ ಇರ್ಲಿಲ್ಲ, ಅಷ್ಟು ಪ್ರಾಬ್ಲಮ್ ಇದ್ದಿದ್ದು 15 minutes ಅಲ್ಲಿ ಆಲ್ಮೋಸ್ಟ್ 70% ಕ್ಲಿಯರ್ ಆಯ್ತು. ಇನ್ನ 55 minutes ಆ ಪ್ರೋಗ್ರಾಮ್ ಏನು ಕೊನೆಗೊಳ್ತು, ಅಷ್ಟರಲ್ಲಿ ಆಲ್ಮೋಸ್ಟ್ ನಾನು ತುಂಬಾ ಅದ್ರ ಸಫರಿಂದ ಹೊರಗಡೆ ಬಂದೆ. ನನ್ಗೆ ಅದೊಂಥರ ಮಿರಾಕಲ್ ಅಂತ ಅನ್ನಿಸ್ತು. ಸೊ ನಾವೇನು ಯೋಚನೆ ಮಾಡ್ತೀವಿ, ನಾನು ಬೇರೆ ಬೇರೆ ಏನು ಥೆರಪೀಸ್ ಇದೆ ಅದನ್ನ ಬಳಸ್ಕೊಳ್ಬೇಕಾದ್ರೆ ನನಗಿದ್ರ ಅವಶ್ಯಕತೆ ಇಲ್ಲ, ಬೇಡ ಅಂತ ನಾವು ಅನ್ಕೊಳ್ತೀವಿ. ಆದ್ರೆ ಎಲ್ಲವನ್ನೂ ಕೂಡ ಬಳಸ್ಕೋಬೇಕು, ಏನೇನು ಇದೆ ಅನುಕೂಲಕ್ಕೆ ಅದೆಲ್ಲವನ್ನು ಕೂಡ ಬಳಸ್ಕೊಂಡು ನಾವು ಹೆಲ್ಪ್ನ ತಗೋಬಹುದು. ಸೊ ಇದ್ರ ಬಗ್ಗೆ ತುಂಬಾ ನನ್ಗೆ ಏನು ನಾಲೆಡ್ಜ್ ಇದೆ ಅದೆಲ್ಲವನ್ನು ಕೂಡ ನಮ್ಗೆ ಶಿವಯೋಗಿ ಸರ್ ನನ್ಗೆ ಅದ್ರ ಗೈಡ್ ಮಾಡಿ ಯಾವ್ಯಾವ ಪ್ರೋಗ್ರಾಮ್ ಬಳಸ್ಕೋಬಹುದು, ಹೇಗ್ ಬಳಸ್ಕೋಬಹುದು ಅನ್ನೆಲ್ಲ ಅವರೇ ಕೂಡ ಗೈಡ್ ಮಾಡಿದ್ದು. ಸೊ ಥ್ಯಾಂಕ್ಸ್ ಟು ಶಿವಯೋಗಿ ಸರ್, ಥ್ಯಾಂಕ್ಸ್ ಟು ಆಲ್. ತುಂಬಾ ಟೆಸ್ಟ್ ಇನ್ನೂ ಹೇಳೋದಿದೆ, ಬಟ್ ಎಲ್ಲರಿಗೂ ಅವಕಾಶ ಸಿಗ್ಲಿ ಅಂತ ಹೇಳಿ ನಾನು ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್ ಪವನ್ ಅವರೇ. ಧನ್ಯವಾದಗಳು ಪವನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಇಲ್ಲಿ ಬಂದು ಟೆಸ್ಟಿಮೋನಿ ಶೇರ್ ಮಾಡಿದ್ದಕ್ಕೆ ಬಹಳ ಖುಷಿ ಆಯ್ತು. ಪವನ್ ಅವರು ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹೀಲಿ ಮುಖಾಂತರ, ಮತ್ತೆ ಪವನ್ ಅವರು ಸಾಕಷ್ಟು ಜನಕ್ಕೆ ಹೀಲಿ ಮುಖಾಂತರ ಹೀಲಿಂಗು ಕೂಡ ಮಾಡ್ತಾ ಇದ್ದಾರೆ. ಅವರು ಒಬ್ಬರು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕೂಡ ಹೌದು. ಮತ್ತೆ ಮಂಡ್ಯದಿಂದ ಹಲವಾರು ಸರಿ ಹುಬ್ಳಿ, ಬ್ಯಾಂಗ್ಳೂರ್, ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ಓಡಾಡ್ತಾ ಇರ್ತಾರೆ ಹೀಲಿಂಗ್ಗೋಸ್ಕರ. ಬಹಳ ಖುಷಿ ಆಯ್ತು ಪವನ್ ಅವರೇ. ನೀವು ಮತ್ತಷ್ಟು ಜನಕ್ಕೆ ಹೆಲ್ಪ್ ಮಾಡಿ, ಮತ್ತಷ್ಟು ಜನಕ್ಕೆ ಮಾದರಿ ಆಗಿರಿ, ಮತ್ತಷ್ಟು ಜನಕ್ಕೆ ನಿಮ್ಮ ಮುಖಾಂತರ ಹೀಲಿಂಗ್ ಸಿಗ್ಲಿ. ಬ್ಲೆಸ್ ಯು ಪವನ್ ಅವರೇ, ಬ್ಲೆಸ್ ಯು. ಥ್ಯಾಂಕ್ ಯು ಫಾರ್ ಬೀಂಗ್ ಪಾರ್ಟ್ ಆಫ್ ಅವರ್ ಲೈಫ್. ನಮ್ಮೊಟ್ಟಿಗೆ ಇವಾಗ ನೆಕ್ಸ್ಟ್ ಪರ್ಸನ್ ಇದ್ದಾರೆ ಐಶ್ವರ್ಯ ಅವರು. ಐಶ್ವರ್ಯ ಅವರೇ, ಓವರ್ ಟು ಯು. ಐಶ್ವರ್ಯ ಅವರೇ, ನಾನು ನಿಮ್ಮ ಸ್ಪಾಟ್ ಲೈಟ್ ತಗೊಂಡ್ಬರ್ತಾ ಇದ್ದೀನಿ. ಓಕೆ, ಎಸ್ ಐಶ್ವರ್ಯ ಅವರೇ, ನಾನು ಜಸ್ಟ್ 1 second ನನ್ನ ಸ್ಪಾಟ್ ಲೈಟ್ ನ ರಿಮೂವ್ ಮಾಡ್ಬಿಡ್ತೀನಿ. ಓಕೆ, ಓವರ್ ಟು ಯು. ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಶಿವಯೋಗಿ ಸರ್ ಅವ್ರಿಗೆ, and thanks to Ashwini madam, thanks to Ashika madam, and thanks to Leena madam. I'm regularly watching your Instagram videos, and I'm sharing my ನನ್ನ ಇವಾಗ ಟೆಸ್ಟಮನಿ ಶೇರ್ ಮಾಡ್ತಾ ಇರೋದು. ಫಸ್ಟ್ ನನ್ನ ಮಗಳು ಶೇರ್ ಮಾಡ್ತಾಳೆ, ನಾನು ಅವಳು ಎಕ್ಸಾಮ್ಗೋಸ್ಕರ ಯೂಸ್ ಮಾಡಿದ್ದೆ. ಅವಳು ಯಾವಾಗ್ಲೂ 80s ಅಲ್ಲಿ ಇರ್ತಿದ್ಲು, ಈ ಸತಿ 90s ಬಂದಿದ್ದಾಳೆ. ಸೊ ನನ್ನ ಮಗಳು ಶೇರ್ ಮಾಡ್ತಾಳೆ ಇವತ್ತು. ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಆರುಷಿ ಅಂಡ್ ನಾನೀಗ 9th grade ಪಾಸ್ ಆಗಿ 10th grade ನಲ್ಲಿದ್ದೀನಿ. And this time I have scored 91%.
ಕಂಪೇರ್ಡ್ ಟು 8th ಸ್ಟ್ಯಾಂಡರ್ಡ್ ಪರ್ಸೆಂಟೇಜ್ ನನಗೆ ತುಂಬಾ ಲೈಕ್ ಇಂಪ್ರೂವ್ಮೆಂಟ್ ಬಂದಿದೆ. ಆಮೇಲೆ ನಾನು ಯಾವಾಗ ಹೀಲಿ ಉಪಯೋಗಿಸ್ತಾ ಇದ್ದೆ ಅವಾಗ ಪ್ರೋಗ್ರಾಮ್ ಕನೆಕ್ಟ್ ಮಾಡ್ಕೊಂಡು there are 3 programs in it, which was learning acute, memory and concentration. ಸೊ ಎವ್ರಿ ಡೇ ನಾನು ಸ್ಕೂಲ್ ನಲ್ಲಿ ಇದ್ದಾಗ ಮಮ್ಮಿ ಡಿಸ್ಟೆನ್ಸ್ ಮೇಲೆ ಹೀಲಿ ಅಡ್ವೈಸರ್ ಮೇಲೆ ಪ್ರೋಗ್ರಾಮ್ ರನ್ ಮಾಡ್ತಾ ಇದ್ಲು. ಆಮೇಲೆ ನಾನು ಮನೆಗ್ ಬಂದು ಕಾನ್ಸಂಟ್ರೇಷನ್ ಮೇಲೆ ಮೆಮರಿ ಮಾಡ್ಕೊತಾ ಇದ್ದೆ. ಸೊ ಬೇಸಿಕ್ಲಿ ಅದರಿಂದ ನನಗೆ ರಿಸಲ್ಟ್ಸ್ ಏನ್ ಬಂದಿತ್ತು ಅಂದ್ರೆ ನಾನ್ ಯಾವಾಗ ನ್ಯೂ ಟಾಪಿಕ್ ಯಾವ್ದು ಅಡ್ವಾನ್ಸ್ ಟಾಪಿಕ್ ನಂಗೆ ಯಾವ್ದಾದ್ರು ಓದ್ತಾ ಇದ್ರೆ ಇಫ್ ಐ read it completely in one time, then I used to remember the whole thing. ಇದು ನಾನು ಒಂದೇ ಸಲ ಓದಿರೋದು ಅಂಡ್ ಒಂದೇ ಸಲ ಓದಿದ ಟಾಪಿಕ್ ಅದ್ ನನ್ಗೆ ತುಂಬಾ ಲೈಕ್ ಇಷ್ಟು ಪಾಯಿಂಟ್ ಟು ಪಾಯಿಂಟ್ ಐ ರಿಮೆಂಬರ್ ಎವ್ರಿಥಿಂಗ್ ವಿತ್ ದಟ್. ಸೊ ನನ್ನ ಸೆಲ್ಸ್ ಎಲ್ಲ ಇಂಪ್ರೂವ್ ಆಗಿದೆ ಅದು ಮೆಮರಿ ಪ್ರೋಗ್ರಾಮ್ ನಿಂದ. ಆಮೇಲೆ ನನ್ನ ಕಾನ್ಸಂಟ್ರೇಷನ್ ಪೀರಿಯಡ್ ಇಟ್ ಯೂಸ್ ಟು ಬಿ my concentration used to be 1 hour. Means completely concentratingly ನಾನು ಹೀಗೆ ಓದ್ತಾ ಇದ್ದೆ. ನಡಕ್ಕೆ ಲೈಕ್ ಫೋನ್ ತಗೊಂಡು ಸ್ಕ್ರೋಲ್ ಮಾಡೋದು ಅದೆಲ್ಲ ನಡೀತಾ ಇತ್ತು. ಬಟ್ ವೆನ್ ಐ ಸ್ಟಾರ್ಟೆಡ್ ಯೂಸಿಂಗ್ ಹೀಲಿ ನಾನು ಚೇಂಜಸ್ ಯಾವಾಗ ನೋಡಿದ್ದೆ ಅಂದ್ರೆ ಐ ಫೆಲ್ಟ್ ವೆರಿ ಮಚ್ ಬೋರ್ಡ್ ವೆನ್ ಐ ಸ್ಟಾರ್ಟೆಡ್ ಸ್ಕ್ರೋಲಿಂಗ್ ಥ್ರೂ ಮೈ ಫೋನ್. ಸೊ ನಾನು ಕಂಟಿನ್ಯೂಸ್ಲಿ ಓದ್ತಾ ಇದ್ದೆ. ಸೊ ಒನ್ಸ್ ಐ ಚೆಕ್ಡ್ ಇಟ್ ಟು ಮೈ ಸರ್ಪ್ರೈಸ್ ಇಟ್ ವಾಸ್ 4 hours. ಮೈ ಕಾನ್ಸಂಟ್ರೇಷನ್ ಪೀರಿಯಡ್ ಹ್ಯಾಡ್ ಇನ್ಕ್ರೀಸ್ಡ್ ಟು 4 hours. ನಂದು ನಾನು ತುಂಬಾ ಸರ್ಪ್ರೈಸ್ಡ್ ಆಗಿದ್ದೆ, ಯಾಕಂದ್ರೆ ನಾನು ಅಷ್ಟು ಕೂತು ಕಾನ್ಸಂಟ್ರೇಟಿಂಗ್ ನಾನು ಮಾಡ್ತಾ ಇದ್ದಿದ್ರಲಿಲ್ಲ ಸ್ಟಡೀಸ್, ಲೀವಿಂಗ್ ಮೈ ಪೇಂಟಿಂಗ್ ಅಂಡ್ ಆಲ್. ಆದ್ರೆ ಐ ಥಿಂಕ್ ದೇರ್ ಇಸ್ ಅ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇಲ್ಲಿ. ಅಂಡ್ ನಾನು ಎಕ್ಸಾಮ್ ನಲ್ಲಿ ತುಂಬಾ ಸ್ಟ್ರೆಸ್ ತಗೋತಾ ಇದ್ದೆ ಸ್ಟಾರ್ಟಿಂಗ್ ನಲ್ಲಿ. ಬಟ್ ಯಾವಾಗಿಂತ ಹೀಲಿ ಯೂಸ್ ಮಾಡ್ತಾ ಇದ್ದೀನಿ, ಐ ಥಿಂಕ್ ಮೈ ಸ್ಟ್ರೆಸ್ ಇಸ್ ಗಾನ್. ಐ ಡೋಂಟ್ ಸ್ಟ್ರೆಸ್ ಅಬೌಟ್ ದಿ ಎಕ್ಸಾಮ್ ಎನಿಮೋರ್. ಹಾಗಂತ ಹೇಳಿ ಐ ಥಿಂಕ್ each and every student should use Healy, and especially who are sitting for board exams and who are also in colleges and who are also completing their degree. So ತುಂಬಾನೇ ಐ ಥಿಂಕ್ ಇಟ್ ಇಸ್ ವೆರಿ ಮಚ್ ಯೂಸ್ಫುಲ್ ಫಾರ್ ಸ್ಟೂಡೆಂಟ್ಸ್. ಯಾಕಂದ್ರೆ ಅವರು ತುಂಬಾ ಲೈಕ್ ಸ್ಟ್ರೆಸ್ ಥ್ರೂ ಹೋಗ್ತಾರೆ, ಇನ್ಕ್ಲೂಡಿಂಗ್ ಮೀ. ಯಾಕಂದ್ರೆ ನಾನು ಎವ್ರಿ ಡೇ 1 hour ಟ್ರಾವೆಲ್ ಮಾಡ್ಬೇಕಾಗುತ್ತೆ 2 times, ಅಂಡ್ ನನ್ 2 hours ಅಲ್ಲೇ ವೇಸ್ಟ್ ಆಗುತ್ತೆ. And I can't imagine if Healy is not there, I wouldn't have got this kind of person. ಸೊ ಮ್ಯಾಮ್, ಇವಾಗ ನಾನು ಇದ್ ಮಗಳಿಗೆ ಹೀಲಿ ಯೂಸ್ ಮಾಡಿದ್ದೀನಿ. ನಾನು ನನ್ನ ತಮ್ಮನ್ಗೂ ಕೂಡ ಹೀಲಿ ಯೂಸ್ ಮಾಡಿದೆ. ನಮ್ಮ ಇಬ್ರು ರಿಲೇಶನ್ಶಿಪ್ ಸ್ವಲ್ಪ ಫ್ಯಾಮಿಲಿ ಮ್ಯಾಟರ್ಸ್ ಇಂದ ಕೆಟ್ಟೋಗಿತ್ತು. ಐ ಹ್ಯಾವ್ ಇಂಪ್ರೂವ್ಡ್ ದ ರಿಲೇಶನ್ಶಿಪ್ ವಿತ್ ಮೈ ಬ್ರದರ್ ಆಲ್ಸೋ. So we don't have any more arguments between us. Secondly, I'm using Healy to many people and I'm getting the results very good. ನಾನು ಇವಾಗ ಒಬ್ಳು ಪ್ರೆಗ್ನೆಂಟ್ ಹುಡುಗಿ ಮೇಲೆ ಯೂಸ್ ಮಾಡಿದೀನಿ. she was having PCOD ಪ್ರಾಬ್ಲಮ್. 2 ಸತಿ ಕನ್ಸೀವ್ ಆಗಿ ಅಬಾರ್ಷನ್ ಆಗಿತ್ತು. ಈ ಸತಿ ಅವಳು ಕನ್ಸೀವ್ ಆದ್ಮೇಲೆ she had a bleeding problem. ನನ್ನ ಹತ್ರ ಹೀಲಿಂಗ್ ಮಾಡಿಸ್ಕೊಂಡು ಅವಳು ಬೇಬಿ ಹೆಲ್ದಿ ಆಗಿದೆ, ಎಲ್ಲ ಇದೆ. ಸೊ ಇದೊಂದು ನನ್ನ ಕಡೆಯಿಂದ ಪರ್ಸನಲ್ ಆಗಿ ಬಂದು ಟೆಸ್ಟ್ ಬನ್ನಿ, ಯಾರು ಇನ್ನೊಬ್ಬರ ಮೇಲೆ ಹೀಲ್ ಮಾಡಿದ್ದು. ಇವಾಗ ರೀಸೆಂಟ್ ಆಗಿ ಇವಾಗ್ಲೇ ನಾನು ಮೀಟಿಂಗ್ ಜಾಯಿನ್ ಆಗಕ್ಕಿಂತ ಮುಂಚೆ ಒಂದು 86 year ಅಜ್ಜಿಗೆ ಹೋಗಿ ಹೀಲ್ ಮಾಡಿ ಬರ್ತಾ ಇದ್ದೀನಿ ಡೈಲಿ ಅವ್ರ ಮನೆಗೆ ಹೋಗಿ. ಆ ಅಜ್ಜಿದು ಹಿಪ್ ಜಾಯಿಂಟ್ ಫ್ರಾಕ್ಚರ್ ಆಮೇಲೆ ರಿಸ್ಟ್ ಫ್ರಾಕ್ಚರ್ ಆಗಿತ್ತು. ಅಜ್ಜಿ ಆಪರೇಷನ್ ಬೇಡ ಅಂತ ಹೇಳಿದ್ರು. ಅದಕ್ಕೆ ಅವ್ರಿಗೆ ಕಟ್ ಹಾಕಿ ಕೂರ್ಸಿದ್ದು. ಬೋನು ಫುಲ್ ಹ್ಯಾಂಡ್ ಹಿಪ್ ಎಲ್ಲ ಸ್ವೆಲ್ಲಿಂಗ್ ಇತ್ತು. ಹೀಲಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡಿ 1 week ಅಲ್ಲಿ ಅವ್ರು ಕಟ್ ಹಾಕ್ದವ್ರು ಹೇಳಿದ್ರು ಅಟ್ಲೀಸ್ಟ್ 3 weeks ಬೇಕು ಅಂತ. 1 week ಅಲ್ಲೇ ಅವ್ರ ಜಾಯಿಂಟ್ ಎಲ್ಲ ಕರೆಕ್ಟ್ ಆಗಿದೆ. ಮತ್ತೆ ಅಜ್ಜಿ ಊಟ ಕೂಡ ಬಿಟ್ಟಿದ್ರು, ಊಟ ಕೂಡ ಕ್ಲಿಯರ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಹೀಲಿ ಇಂಟ್ರೊಡ್ಯೂಸ್ ಮಾಡಿರೋ ಶಿವಯೋಗಿ ಸರ್ ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇವತ್ತು ನನ್ನ ಮಗಳು ಇಷ್ಟು ಓದ್ತಾ ಇದ್ದಾಳೆ, ಇಷ್ಟು ಟ್ಯಾಲೆಂಟ್ ಆಗಿದ್ದಾಳೆ ಅನ್ನೋದಕ್ಕೆ ಮೇನ್ ಅವ್ರ ಬ್ಲೆಸ್ಸಿಂಗ್ಸ್ ಇದೆ. ಅವರು ನಾನು ಕನ್ಸೀವ್ ಇದ್ದಾಗಿಂದ ಹಿಡಿದು now she is 16 years old, still he is healing her and he is blessing us like anything.
Thank you so much. And at a very young age, he gave attunement of Reiki to my daughter at the age of 4.5. ವಾವ್. So we are always grateful to ಶಿವಯೋಗಿ ಸರ್. ಯಾಕಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ನಮ್ ಲೈಫ್ ಅಲ್ಲಿ ಏನಿದೆ ಅದು ವರ್ಡ್ಸ್ ಅಲ್ಲಿ ಹೇಳಿದ್ರೆ ತುಂಬಾ ಕಡಿಮೆ ಆಗತ್ತೆ. ದಟ್ ಓನ್ಲಿ ಐ ಕ್ಯಾನ್ say thanks to universe, he has sent us such a wonderful person in our life. ವಾವ್ ವಾವ್ ವಾವ್. ಐಶ್ವರ್ಯ ಅವರೇ, ಬಹಳ ಖುಷಿ ಆಯ್ತು ನಿಮ್ಮ ಟೆಸ್ಟಿಮೋನಿಯನ್ನ ಕೇಳಿ, ಬಹಳ ಖುಷಿ ಆಯ್ತು. ನಿಮ್ ಮಗಳ ಹೆಸರು ಗೊತ್ತಾಗ್ಲಿಲ್ಲ. ಓಕೆ, 1 ಸೆಕೆಂಡ್ ಇರಿ, ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. ನಿಮ್ ಮಗಳ ಹೆಸರು ಗೊತ್ತಾಗ್ಲಿಲ್ಲ. Arushi, ma'am. ಆಯುಷಿ. Now she is aiming for to be a topper in her CBSE board for her Wow. SSLC. So ವಾವ್ I ವಾವ್. want everyone to bless her and please give her a tip so that she can use healing more and she can achieve her goal in that. ಡೆಫಿನೆಟ್ಲಿ. ಐ ಮೀನ್, ನೀವು ನಿಮ್ಮ ಮಗಳು ಏನೇ ಮಾಡಿದ್ರು ಕೂಡ ಎಲ್ಲದರಲ್ಲೂ ಕೂಡ ಟಾಪ್ ಅಲ್ಲೇ ಇರ್ತಾರೆ. ಬ್ಲೆಸ್ ಯು. ನಾನು ಸಾಕಷ್ಟು ಜನಗಳ ಜೀವನದಲ್ಲೂ ಕೂಡ ನೋಡಿದೀನಿ, ಇಲ್ಲಿ ಬಂದ ನಂತರ ಅವ್ರು ಟಾಪ್ ಹೋಗಿದ್ದಾರೆ. ನೀವು ಕೂಡ ಟಾಪ್ ಅಲ್ಲೇ ಇರ್ತೀರಾ. ಬ್ಲೆಸ್ ಯು ಮಾ. ಬ್ಲೆಸ್ ಯು. ನಿಮ್ಮಿಂದ ಹಲವಾರು ಜನಕ್ಕೆ ಹೀಲಿಯಿಂದ ಹೆಲ್ಪ್ ಆಗಿದೆ, ನಿಮ್ಮಲ್ಲೂ ಕೂಡ ಹೀಲಿಂಗ್ ಆಗಿದೆ. ನಿಮಗೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಬ್ಲೆಸ್ ಯು. ಇವಾಗ ನಮ್ಮೊಟ್ಟಿಗೆ ನಮ್ಮ ಶಿವಯೋಗಿಜಿ ಗುರುಗಳಿಗೆ ಧನ್ಯವಾದನ ಹೇಳಲೇಬೇಕು. ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಕಡಿಮೆನೆ. ಹಲವಾರು ಜನಗಳಿಗೆ ಹೀಲಿಂಗ್ ನ ಕೊಟ್ಟಿದ್ದಾರೆ, ಹಲವಾರು ಜನಗಳಿಗೆ ರೇಖಿ ದೀಕ್ಷೆನ ಕೊಟ್ಟು ಹೀಲ್ ಮಾಡಿದ್ದಾರೆ, ಹಲವಾರು ಜನಕ್ಕೆ ಅವ್ರ ಜೀವನಕ್ಕೆ ತಲುಪಿಸಿ ಹೀಲಿಂಗ್ ನ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್ ಶಿವಯೋಗಿಜಿ, ಥ್ಯಾಂಕ್ ಯು ಸೋ ಮಚ್. ಇವಾಗ ನಮ್ಮೊಟ್ಟಿಗೆ ನೆಕ್ಸ್ಟ್ ಪರ್ಸನ್ ಇದ್ದಾರೆ. ಇವರು ನನಗೆ ಬಹಳ ಕ್ಲೋಸ್ ಆಗಿರುವಂತ ವ್ಯಕ್ತಿ, ನಮ್ಗೆ ಬಹಳ ಕ್ಲೋಸ್ ಆಗಿರುವಂತ ವ್ಯಕ್ತಿ. ಸೊ ಇವರು ನಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂತ ವ್ಯಕ್ತಿ. ಮತ್ತೆ ಇವರು ಡೈರೆಕ್ಟರು ಕೂಡ ಹೌದು, ಇವರು ಅಪ್ಕಮಿಂಗ್ ಸೀನಿಯರ್ ಡೈರೆಕ್ಟರು ಕೂಡ ಅವ್ರದ್ದು. ಇವರು ಬಹಳ ದೊಡ್ಡ ಟೀಮೇ ಇದೆ, ಬ್ಯಾಂಗ್ಳೂರಲ್ಲಾಗಿರ್ಲಿ, ನಾರ್ತ್ ಅಲ್ಲಾಗಿರ್ಲಿ, ಎಲ್ಲ ಕಡೆನೂ ಕೂಡ. ಇವರು ಒಬ್ರು ಪ್ರಾಣಿ ಕಿಲ್ಲರು, ಮತ್ತೆ ಇವರು ಪ್ರಾಣಿ ಕಿಲ್ಲರು ಕೂಡ ಆಗಿದ್ದಾರೆ, ಇಮೇಜ್ ಕನ್ಸಲ್ಟೆಂಟ್ ಕೂಡ ಆಗಿದ್ದಾರೆ. ಆಲ್ಮೋಸ್ಟ್ 1.5 years ಇಂದ ಹೀಲಿ ಯೂಸ್ ಮಾಡ್ತಾ ಇದ್ದಾರೆ. ಬೇರೆ ಯಾರು ಅಲ್ಲ, ನಮ್ಮ ಪ್ರೀತಿ ಅವರು. ಪ್ರೀತಿ ಮ್ಯಾಮ್, ಓವರ್ ಟು ಯು. ನಾನು ಜಸ್ಟ್ ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ. 1 ಸೆಕೆಂಡ್ ಪ್ರೀತಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಪ್ರೀತಿ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ಅವರ್ ಲೈಫ್. ನೀವು ಮೊಬೈಲ್ ಅನ್ನ ಹಾರಿಜಾಂಟಲ್ ಆಗಿ ಇಡಕ್ಕಾಗತ್ತಾ? ಈಗ ಹಾ, ಪರ್ಫೆಕ್ಟ್, ಸೂಪರ್. ಕಂಟಿನ್ಯೂ Okay. ಮಾಡಿ. Yeah, thank you so much, Ashwini, for a lovely introduction. So first of all, ನನ್ನ ಹೆಸರು ಪ್ರೀತಿ, ಆಸ್ ಅಶ್ವಿನಿ ಅವ್ರು ಹೇಳಿದ್ರು. ನಾನು ಆಕ್ಚುಲಿ ಕಾರ್ಪೊರೇಟ್ ಇಂದ ಬಂದಿದ್ದೀನಿ, 20 years ಎಕ್ಸ್ಪೀರಿಯನ್ಸ್ ಇದೆ. ಪ್ಲಸ್ ಇವಾಗ ಪ್ರಾಣಿ ಕೀಲರ್ ಲೈಫ್ ಕೋಚ್ ಆಗಿದ್ದೀನಿ. ನನ್ನ ಲೈಫಲ್ಲಿ ಹೀಲಿ ಬಂದಿರೋದು, ನನ್ನ ಏಂಜಲ್ ನನ್ನ ಲೈಫಲ್ಲಿ ತಗೊಂಡ್ಬಂದಿರೋದು ಲೀನಾ ಅಂತ. So she is my mentor, she is my coach, she's a beautiful person whom I know. ಅವರು ಸುಮಾರು ಒಂದಷ್ಟು ಟೆಕ್ನಿಕ್ಸ್ ಎಲ್ಲ ಹೇಳ್ತಾನೆ ಇರ್ತಾರೆ, ಅದನ್ನೆಲ್ಲ ನಾವು ಎಂಪ್ಲಾಯ್ ಮಾಡ್ತಾ ಇರ್ತೀವಿ. ಸೊ ದ ವೇ ಹೀಲಿ ನನ್ನ ಲೈಫಲ್ಲಿ ಹೆಂಗ್ ಇಂಪ್ಯಾಕ್ಟ್ ಮಾಡಿತು ಅಂದ್ರೆ, ನನಗೆ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇತ್ತು. ಸೊ ಅದರಿಂದ ನನಗೆ ಸ್ವಲ್ಪ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು, ಲೈಕ್ ಲಾಟ್ ಆಫ್ ಹಾಟ್ ಫ್ಲಶಸ್ ಎಲ್ಲ ಇತ್ತು. ಸೊ ಮಲ್ಕೊಳಕ್ಕೆಲ್ಲ ಕಷ್ಟ ಆಗ್ತಾ ಇತ್ತು, ನೈಟ್ ಟೈಮ್ಸ್ ಎಲ್ಲ ಎದ್ದು ಕೂತ್ಕೊಂತಾ ಇದ್ದೆ. ಸೊ ನಂಗೆ ತುಂಬಾ ಲಾಟ್ ಆಫ್ ಅನ್ಈಸಿನೆಸ್. ಅದರಿಂದಾಗಿ ನಾನು ತುಂಬಾ ಆಯುರ್ವೇದಿಕ್ ಪ್ರೋಗ್ರಾಮ್ಸ್ ಎಲ್ಲ ನಾನು ಆಯುರ್ವೇದ ಅಕ್ಯುಪಂಚರ್ ಎಲ್ಲ ತಗೊಂಡೆ, ಬಟ್ ಅದೂನು ಅಷ್ಟೊಂದು ಯೂಸ್ ಆಗಿಲ್ಲ. ಅವಾಗ ನನಗೆ ಇದ್ರ ಹೀಲಿ ಬಗ್ಗೆ ಗೊತ್ತಾಯ್ತು. ಅಂಡ್ ವಿದಿನ್ ಅ ವೀಕ್ಸ್ ಟೈಮ್ ನಂದು ಸ್ಲೀಪ್ ಬ್ಯಾಲೆನ್ಸ್ ಇದಾಯ್ತು, ಹಾರ್ಮೋನ್ಸ್ ಎಲ್ಲ ಹೀಲ್ ಆಯ್ತು. ಸೊ ಇಟ್ ವಾಸ್ ಅನ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್. ಅದಾದ್ಮೇಲೆ ನಂದು 2-3 ಎಕ್ಸ್ಪೀರಿಯನ್ಸ್ ಇದೆ. ಐ ಮೀನ್ ಶಾರ್ಟ್ ಆಗಿ ಹೇಳ್ತೀನಿ ಅದ್ರ ಬಗ್ಗೆ. ಸೊ ಇದು ನನ್ನ ಲೈಫಲ್ಲೇ ನಂದು ಇಂಪ್ಯಾಕ್ಟ್ ಆಗಿಲ್ಲ, ಬಟ್ ನಾನು ಆಲ್ಸೋ ನನ್ನ ಮಗಂಗೂ ಸೇಮ್ ಇವಾಗ ಎಕ್ಸ್ಪೀರಿಯನ್ಸ್. ಒಬ್ರು ಐಶ್ವರ್ಯ ಅವರು ಹೇಳ್ತಾ ಇದ್ರು ಅವ್ರ ಮಗಳ ಬಗ್ಗೆ. ಇವನ್ ಐ ಹ್ಯಾವ್ ಅ ಸಿಮಿಲರ್ ಎಕ್ಸ್ಪೀರಿಯನ್ಸ್ ವಿಚ್ ಐ ವುಡ್ ಲೈಕ್ ಟು ಶೇರ್ ರಿಗಾರ್ಡಿಂಗ್ ಮೈ ಸನ್. ಸೊ ನನ್ನ ಮಗನೂ ತುಂಬಾ ಓದೋದ್ರಲ್ಲಿ ತುಂಬಾ ಇಂಟೆಲಿಜೆಂಟ್ ಇದ್ದಾನೆ, ಹುಷಾರ. ಬಟ್ ಸ್ವಲ್ಪ ಆಬ್ವಿಯಸ್ಲಿ ಕೋವಿಡ್ ಆದ್ಮೇಲೆ ತುಂಬಾ ದ ಕಾನ್ಸಂಟ್ರೇಷನ್ ಲೆವೆಲ್, ದ ಮೆಮರಿ ಲೆವೆಲ್, ಕಾನ್ಸಂಟ್ರೇಷನ್ ಲೆವೆಲ್, ಲಾಟ್ ಆಫ್ ಡಿಸ್ಟ್ರಾಕ್ಷನ್ಸ್. ಸೊ ಅದರಿಂದಾಗಿ ನಾನು ತುಂಬಾ ಅವನಿಗೆ ಮ್ಯಾಕ್ ಹೀಲಿನ ಯೂಸ್ ಮಾಡಿಸಿದೀನಿ. ಅಂಡ್ ಮೊದ್ಲೆಲ್ಲ ನಾನು ಅವ್ನ ಹಿಂದೆ ಓಡ್ಬೇಕಾಗಿತ್ತೆ, ಓದು ಅಂತ. ಇವಾಗ ಐ ಡೋಂಟ್ ಹ್ಯಾವ್ ಟು ರನ್ ಬಿಹೈಂಡ್ ಹಿಮ್. ಹಿ ಈಸ್ ಸ್ಟಡಿಂಗ್ ಆನ್ ಹಿಸ್ ಓನ್, ಹಿ ಇಸ್ ಗೆಟಿಂಗ್ ಅಮೇಝಿಂಗ್ ಮಾರ್ಕ್ಸ್.
So even he's very thankful and grateful. So as an, as a parents, ನಮ್ಗೆ ಒಂದು ಅದೇ ಇರುತ್ತೆ, ಒಂದು ಯಾವಾಗ್ಲೂ ಮಕ್ಳ ಬಗ್ಗೆ ಅವ್ರು ಓದೋದು ಅದೊಂದು ಯಾವಾಗ್ಲೂ ಚಿಂತೆ ಇರುತ್ತೆ. So this is like a blessing in our life. And apart from that, also one quick thing is ನಮ್ದೊಂದು ಗ್ರೂಪ್ ಇದೆ, ಒಂದು ಹೀಲರ್ಸ್ ಕೋಚಸ್ ಒಂದು ಗ್ರೂಪ್ ಇದೆ. ಅದರಲ್ಲಿ ಒಬ್ರು ಕೋಚ್ ಅವರು ನಮ್ಗೆ ಮೆಸೇಜ್ ಮಾಡಿದ್ರು, ಒಂದು ಚಿಕ್ಕ ಮಗು, ನ್ಯೂ ಬಾರ್ನ್ ಬೇಬಿ, was just newborn baby, and he had diabetics, insulin ತುಂಬಾ high ಇತ್ತು, 4 and 5 ಇತ್ತು. Doctors also had given up, saying that we're not sure if we can help this kid. ಅವಾಗ ಗ್ರೂಪ್ ಅಲ್ಲಿ ನನ್ನ ಫ್ರೆಂಡ್ ಒಬ್ಳು ಹಾಕಿದ್ಲು, ಯಾರಾದ್ರೂ ಹೀಲ್ ಮಾಡಕ್ಕಾಗತ್ತಾ? ನಾನು ಅವಾಗ ಅದನ್ನ ಆಸ್ ಅ ಚಾಲೆಂಜ್ ಆಗಿ ನಾನು ತಗೊಂಡೆ. ಸೆಡ್ ಎಸ್, ಐ ವಿಲ್ ಹೀಲ್ ದಿಸ್ ಬೇಬಿ ಥ್ರೂ ಹೀಲಿ. ಅಂಡ್ ವಿದಿನ್ 2 days ನಾನು ಹೀಲಿ ಕೊಡಕ್ ಸ್ಟಾರ್ಟ್ ಮಾಡಿದೆ. ವಿದಿನ್ 2 days ಆ ಇನ್ಸುಲಿನ್ ಕಡಿಮೆ ಆಯ್ತು ಪಾಪುದು. ಪ್ಲಸ್ another 2 days, and within a week's time on totally ಇನ್ಸುಲಿನ್ ಕಡಿಮೆ ಆಯ್ತು. 20 ದಿನ ಮಗು ಹುಟ್ಟಿದಾದ್ಮೇಲೆ the mother was able to feed the baby after 20 days of his birth. So such a miraculous, divine, ನಮ್ಮ ಹತ್ರ ಇದೊಂದು ಟೆಕ್ನಾಲಜಿ ಒಂದೊಂದು ಇದೊಂದು ಇದೆ ಡಿವೈಸ್, ತುಂಬಾ ಹೆಲ್ಪ್ಫುಲ್ ಆಗಿದೆ. ಪ್ಲಸ್ ಇನ್ನ ಒಂದ್ ಚಿಕ್ಕದು ಹೇಳ್ತೀನಿ, ನಂಗೆ ಐ ಥಿಂಕ್ ಇಟ್ಸ್ ನೆವರ್ ಎಂಡಿಂಗ್, ಬಟ್ ಐ ಕ್ವಿಕ್ಲಿ ಲೈಕ್ ಟು ವೈಂಡ್ ಅಪ್ ವಿತ್ ದಿಸ್ ಸ್ಮಾಲ್ ಒನ್ ಮೋರ್ ಲಾಸ್ಟ್ ಟೆಸ್ಟಿಮೋನಿಯಲ್. ನಂದು ಒಂದು ಲಾಸ್ಟ್ ಟೈಮ್ ಆಕ್ಸಿಡೆಂಟು ಆಗಿತ್ತು, ನಂಗೆ ಸುಮಾರು ಮಲ್ಟಿಪಲ್ ಲೆಗಮೆಂಟ್ ಟೇರ್ ಆಗಿತ್ತು, ನೀ ಸರ್ಜರಿನೂ ಆಗಿತ್ತು. ಅಂಡ್ ಡಾಕ್ಟರ್ಸ್ ಹ್ಯಾಡ್ ರೆಕಮೆಂಡೆಡ್ at least 6-7 months of healing, and through Healy and Mac Healy I was able to heal myself within 2-3 months. So this is such an amazing and a blessing in my life, and not only physically, emotionally, but financially also it has helped me. So thank you so much to Marcus Mike, to Push sir, Vikas ji, and of course my angel Leena. Thank you everybody. ಪ್ರೀತಿ ಅವರೇ, ನಿಮ್ಮ ಹತ್ರ ಎಷ್ಟು ಟೆಸ್ಟಿಮೋನೀಸ್ ಇದೆ? ತುಂಬಾ ಇದೆ. ಎಷ್ಟೊಂದು ಟೆಸ್ಟಿಮೋನಿ ಶೇರ್ ಮಾಡಿದ್ರೆ ಅದೇನ್ ಹೇಳಿ. ಓ ಮೈ ಗಾಡ್, ನೀವು ಕೂಡ ಹೀಲ್ ಮಾಡ್ಕೊಂಡು ನಿಮ್ ಫ್ಯಾಮಿಲಿಯವ್ರಿಗೂ ಕೂಡ ಹೀಲ್ ಮಾಡಿ, ಸಾಲಲ್ಲ ಅಂತ Yeah. ಬೇರೆಯವ್ರಿಗೂ ಕೂಡ ಹೀಲ್ ಮಾಡ್ತೀರಾ. ಹೇಗ್ ನೀವ್ ಇಷ್ಟೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ತೀರಾ ಅರ್ಥ ಆಗಲ್ಲ ನನ್ಗೆ. ಬಟ್ ನಮ್ಮ ಅಪ್ಕಮಿಂಗ್ ಸೀನಿಯರ್ ಡೈರೆಕ್ಟರ್, ನಮ್ಮ ಅಪ್ಕಮಿಂಗ್ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಇವರು. ಸೊ ಸಾಕಷ್ಟು ಜನಕ್ಕೆ ಹೆಲ್ಪ್ ಮಾಡ್ತಾರೆ. ಇವ್ರ ಜೊತೆಗೆ ಜಸ್ಟ್ ಒಂದು 10 ನಿಮಿಷ ಇದ್ರೆ ಕೂಡ ನೀವು ಸಾಕಷ್ಟು ಕಲಿತೀರಾ. ಯಾರಾದ್ರೂ ಬೈ ಚಾನ್ಸ್ ನೀವು ಇವ್ರನ್ನ ಮೀಟಿಂಗ್ ಅಲ್ಲಿ ಅಥವಾ ಫಿಸಿಕಲ್ ಮೀಟಿಂಗ್ ಅಲ್ಲಿ ನೋಡಿದ್ರೆ ಬಿಡ್ಬೇಡಿ, ಏನೇ ಕ್ವಶನ್ಸ್ ಕೂಡ ಕೇಳಿ. ಅವ್ರು ಸಾಕಷ್ಟು ಓಪನ್ ಹಾರ್ಟೆಡ್ ಇಂದ ಹೆಲ್ಪ್ ಮಾಡ್ತಾರೆ. ದಟ್ ಈಸ್ ಎ ಬ್ಯೂಟಿಫುಲ್ ಪಾರ್ಟ್ ಆಫ್ ಹರ್. ಸೊ ಪ್ರೀತಿ ಅವರೇ, Thank you so much. ಆರೋಗ್ಯ, ಆಯುಷ್ ಎಲ್ಲವನ್ನು ದೇವರು ನಿಮ್ಗೆ ಕೊಡ್ಲಿ. ಬ್ಲೆಸ್ ಯು, 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 ಬ್ಲೆಸ್ ಯು. Thank you so Thank much, you so much for Ashwini. being Love part of you, our love life. you so much. Take care, bye. ನಮ್ಮೊಟ್ಟಿಗೆ ಇವಾಗ ನೆಕ್ಸ್ಟ್ ಇದ್ದಾರೆ ಕರಿ ಬಸವರಾಜ್ ಅವರು. ಸೊ ಓವರ್ ಟು ಯು ಬಸವರಾಜ್ ಅವರೇ. ನಿಮ್ಮನ್ನ ಜಸ್ಟ್ ನಾನು ಸ್ಪಾಟ್ಲೈಟ್ ತಗೊಂಡ್ಬರ್ತಾ ಇದ್ದೀನಿ. ನಾನು ಜಸ್ಟ್ ನನ್ನ ಸ್ಪಾಟ್ಲೈಟ್ ಇಂದ ರಿಮೂವ್ ಮಾಡ್ತಾ ಇದ್ದೀನಿ. ಬಸವರಾಜ್ ಅವರೇ, ಈ ತರ ಇಟ್ಕೊಳ್ಳಿ ಮೊಬೈಲ್ನ. ಅಲ್ಲ, ಹಾ ಸೂಪರ್. ಶೇರ್ ಮಾಡಿ. ನಿಮ್ಮನ್ನ ಅನ್ಮ್ಯೂಟ್ ಮಾಡ್ತೀನಿ 1 ಸೆಕೆಂಡ್. ನಾನು ಜಸ್ಟ್ ಕಮ್ ಔಟ್ ಆಫ್. ಓಕೆ, ರೈಟ್. ಓವರ್ ಟು ಯು ಬಸವರಾಜ್ ಅವರೇ, ಹೇಳಿ. ನಿಮ್ಮ ಟೆಸ್ಟಿಮೋನಿಯನ್ನ ಶೇರ್ ಮಾಡಿ. ಮೊದಲನೇದಾಗಿ ಈ ಹೀಲಿ ಸೆಕ್ಷನ್ಗೆ ಯಾರೆಲ್ಲ ಜಾಯ್ನ್ ಆಗಿದ್ರ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಲಿಕ್ಕೆ ನಾನು ಕರೆ ನೀಡ್ತಾ ಇದ್ದೀನಿ. ಈ ಹೀಲಿ ಡಿವೈಸ್ ಅನ್ನ ನನಗೆ ಪರಿಚಯ ಮಾಡಿಕೊಟ್ಟಿದ್ದು ನನ್ನ ಗುರುಗಳಾಗಿರ್ತಕ್ಕಂಥ ಶಿವಯೋಗಿ ಮದನ್ ಭಾಯಿ ಅವರು ಹಾಗೂ ಬಸವರಾಜ್ ಬಡಿಗೇರ್ ಅವರು. ನಾನು ಈ ಹೀಲಿ ಡಿವೈಸ್ ನ ಯೂಸ್ ಮಾಡ್ಲಿಕ್ಕೆ ಕೇವಲ 1 ವಾರ ಆಗಿದೆ ಅಷ್ಟೇ, ಬಹಳ ಏನು ಟೈಮ್ ತಗೊಂಡಿಲ್ಲ. ಪ್ರೊಫೆಷನಲಿ ನಾವು ರೇಖಿ ಮಾಸ್ಟರ್ ಆಗಿರೋದ್ರಿಂದ ಏನಾಗಿತ್ತು, ಪ್ರೊಫೆಷನಲಿ ರೇಖಿ ಮಾಸ್ಟರ್ ಆಗಿರೋದ್ರಿಂದ ಬಹಳಷ್ಟು ಜನರಿಗೆ ಈ ಫೀಲ್ಡ್ ಒಳಗ ಇರ್ತಕ್ಕಂಥ ಜನರಿಗೂ ನಾವು ಸಜೆಷನ್ ಕೊಡ್ತಾ ಇದ್ವಿ. ಪರ್ಸನಲಿ ನನಗೆ ಆಗಿರ್ತಕ್ಕಂಥ ಅನುಭವ ಏನು ಅಂತಂದ್ರೆ, ನಾವು ಪ್ರಾಪರ್ಲಿ ಏನು ಹೇಳ್ತಾ ಇದ್ವೋ ಆ ಒಂದು ವಿಷಯ ವಸ್ತುಗಳನ್ನ ಸರಿಯಾದ ರೀತಿ ಒಳಗೆ ವಿಂಗಡಣೆ ಮಾಡ್ಲಿಕ್ಕೆ ನನಗೆ ಈ ಹೀಲಿ ಡಿವೈಸ್ ಬಹಳಷ್ಟು ಹೆಲ್ಪ್ಫುಲ್ ಆಯ್ತು. ಇನ್ನು ನಮ್ಮ ಫ್ಯಾಮಿಲಿ ಹೆಲ್ತ್ ಇಶ್ಯೂಸಿಗೆ ಬಂದಾಗ ನಮ್ಮ ಫಾದರ್ ಅವರು ನಮ್ಮ ಫ್ಯಾಮಿಲಿ ಒಳಗ ಬಹಳಷ್ಟು ಹೆಲ್ತಿಯಾಗಿ ಕರೆಕ್ಟ್ ಆಗಾದ್ರು. ಇದು ನನಗೆ ಮೇನ್ ಏನು ತಂದು ಕೊಡ್ತಾ ಅಂತಂದ್ರೆ, ನನ್ನಲ್ಲಿ ಆಗಿರ್ತಕ್ಕಂಥ ಒಂದು ಮಿರಾಕಲ್ಸ್ ಬದಲಾವಣೆಗಳು ಏನು ಅಂತಂದ್ರೆ, ಮೊದಲನೇದಾಗಿ ಹೀಲಿ ಡಿವೈಸ್ ಇಂದ ಡಿಟಾಕ್ಸಿಫಿಕೇಶನ್ ಏನು ಪ್ರೋಗ್ರಾಮ್ ನಡೀತದೆ ಗೋಲ್ಡ್ ಸರ್ಕಲ್ ಪ್ರೋಗ್ರಾಮ್ ಇಂದ, ಇದು ನನಗೆ ಪ್ಯೂರ್ಲಿ ಹೆಲ್ಪ್ಫುಲ್ ಆಗಿ ಆಗ್ತಾ ಹೋಗಕ್ ಪ್ರಾರಂಭ ಆಯ್ತು. ಆನಂತರ ನಮ್ಮ ತಾಯಿಯವ್ರಿಗೆ ಮೆನಿ ಹೆಲ್ತ್ ಕಂಡೀಷನ್ ಇಶ್ಯೂಸ್ ಇತ್ತು. ಈ ಹೆಲ್ತ್ ಇಶ್ಯೂಸ್ ಇಂದ ಹೊರಗಡೆ ಬರ್ಲಿಕ್ಕೆ 1 ವಾರದೊಳಗೆ ಬಹಳಷ್ಟು ಬದಲಾವಣೆಗಳು ಆಗ್ತಾ ಹೋಯ್ತು. ಆನಂತರ ನನ್ನ ಫಾದರ್ಗೂ ಈ ಹೀಲಿ ಡಿವೈಸ್ ಅನ್ನ ಯೂಸ್ ಮಾಡ್ತಾ ಇದ್ದಾಗ ಬಹಳಷ್ಟು ಬದಲಾವಣೆಗಳು ಅವರಲ್ಲಿ ಕಾಣಲಿಕ್ಕೆ ಪ್ರಾರಂಭ ಆಯ್ತು. ಆನಂತರ ನಮ್ಮ ಬ್ರದರ್ ಈ ಡಿವೈಸ್ ಅನ್ನ ಯೂಸ್ ಮಾಡ್ತಾ ಇದ್ದಾಗ
ಮೆಂಟಲಿ ರಿಲ್ಯಾಕ್ಸೇಷನ್ ಆದ್ರು ಮತ್ತೆ ಫಿಸಿಕಲಿ ರಿಲ್ಯಾಕ್ಸೇಷನ್ ಆದ್ರು. ಆನಂತರ ಎಷ್ಟೋ ಜನರಿಗೆ ನಾನು ಸುಮ್ಮನೆ ಜಸ್ಟ್ ಕನೆಕ್ಟೆಡ್ ಮಾಡಿದಾಗ ಬಹಳಷ್ಟು ಜನರಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಏನು ಅಂತಂದ್ರೆ, ಯಾರೋ ಅಬ್ನಾರ್ಮಲ್ ಆಗ್ತಕ್ಕಂಥ ವ್ಯಕ್ತಿಗಳು ಈ ಒಂದು ಡಿವೈಸ್ ಪ್ರಾಬಬ್ಲಿ ಏನೋ ಒಂದು ಮೆಂಟಲಿ ಒಂದು ಸ್ವಲ್ಪ ಅಪ್ಸೆಟ್ ಆಗಿ ನಮ್ಮ ಕಡೆ ಬಂದಾಗ, ಏನೋ ಪ್ರಾಬ್ಲಮ್ಗಳು ಅಂತ ಹೇಳಿ ಬಂದಾಗ, ಅವರಿಗೆ ಡೀಪ್ ರಿಲ್ಯಾಕ್ಸೇಷನ್ ಪ್ರೋಗ್ರಾಮ್ ಒಳಗೆ ಒಂದು ಪ್ರೋಗ್ರಾಮ್ ರನ್ನಿಂಗ್ ಮಾಡಿದಾಗ ಏನಾಯ್ತು, ಬಹಳಷ್ಟು ಜನರಿಗೆ ಮೆಂಟಲಿ ರಿಲ್ಯಾಕ್ಸೇಷನ್ ಸಿಗ್ತಾ ಹೋಯ್ತು. ಈ ಒಂದು ಡಿವೈಸ್ ಅನ್ನ ಯೂಸ್ ಮಾಡ್ತಾ 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 ನಮ್ಮಲ್ಲೇ ಒಂದು ಆಂತರಿಕ ಬದಲಾವಣೆಗಳು ಬರಕ್ ಪ್ರಾರಂಭ ಆಯ್ತು. ಆನಂತರ ಕ್ಲಾಸ್ ಮಾಡ್ತಾ ಇದ್ದಾಗ ಎಷ್ಟೋ ವಿಷಯ ವಸ್ತುಗಳನ್ನ ಸ್ಪಷ್ಟವಾಗಿ ವಿವರಿಸ್ಲಿಕ್ಕೂ ನನಗೆ ಇನ್ನೂ ಹೆಲ್ಪ್ಫುಲ್ ಆಯ್ತು. ಆನಂತರ ಟೆಕ್ನಿಕಲಿ ಫೀಲ್ಡ್ ಮೀನ್ಸ್ ನಮ್ಮ ಬ್ರದರ್ದು ಕೆಲಸದ ಕಾರ್ಯಗಳಲ್ಲಿ ಬಹಳಷ್ಟು ಬದಲಾವಣೆ ಆಗ್ತಾ ಹೋಯ್ತು. ಒನ್ಸ್ ಅಗೇನ್ ಈ ಡಿವೈಸ್ ಅನ್ನ ಪರಿಚಯ ಮಾಡಿಕೊಟ್ಟಂತ ಶಿವಯೋಗಿ ಗುರುಗಳಿಗೂ ಹಾಗೂ ಬಸವರಾಜ್ ಗುರುಗಳಿಗೂ ಅನಂತವಾಗಿರ್ತಕ್ಕಂಥ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ವಾವ್, ನಮಸ್ತೆ. ಬಹಳ ಖುಷಿ ಆಯ್ತು ನಿಮ್ಮ ಟೆಸ್ಟಿಮೋನಿಯನ್ನ ಕೇಳಿ, ಬಹಳ ಖುಷಿ ಆಯ್ತು. ಕರಿ ಬಸವರಾಜ್ ಅವರೇ, ಯಾವಾಗಿಂದ ನೀವು ಇಲ್ಲಿ ಯೂಸ್ ಮಾಡ್ತಾ ಇದ್ದೀರಾ? ನೀವು ಮ್ಯೂಟ್ ಆಗಿದ್ದೀರಾ? 1 ಸೆಕೆಂಡ್ ಇರಿ, ಅನ್ಮ್ಯೂಟ್ ಮಾಡ್ತೀನಿ ನಿಮ್ಮನ್ನ. ಓಕೆ, 1 ಸೆಕೆಂಡ್. ಆಸ್ ಟು ಅನ್ಮ್ಯೂಟ್. ಓಕೆ, ನೋಡಿ ಅನ್ಮ್ಯೂಟ್ ಆಗುತ್ತೆ ಇವಾಗ ನಿಮ್ ಕಡೆಯಿಂದ. ಯಾವಾಗ ಮಾಡ್ತಾ ಇದ್ದೀರಾ? ಮೇಡಮ್ 7 ಡೇಸ್ ಆಗಿದೆ ಮೇಡಮ್, ಜಸ್ಟ್ ಅಷ್ಟೇ. ವೆರಿ ನೈಸ್. 7 ಡೇಸ್ ಅಲ್ಲಿ ನೀವು ಇಷ್ಟು ಮಟ್ಟಕ್ಕೆ ಚೇಂಜಸ್ ಅನ್ನ ಕಂಡಿದ್ದೀರಾ ಅಂದ್ರೆ ಬಹಳ ಖುಷಿ ಆಯ್ತು. ನೋಡಿ, ಈಲಿ ಅನ್ನುವಂತ ಒಂದು ಟೆಕ್ನಾಲಜಿ 4 ದಿನ ಇದ್ರೂ ಕೂಡ ನಮ್ ಜೀವನಕ್ಕೆ ಒಳ್ಳೇದ್ ಮಾಡುತ್ತೆ ಅನ್ನೋದಕ್ಕೆ ನೀವೇ ಕಾರಣ. ಮತ್ತಷ್ಟು ನಿಮ್ಮಲ್ಲಿ ಚೇಂಜಸ್ ಬರ್ಲಿ, ಮತ್ತಷ್ಟು ನಿಮಗೆ ಒಳ್ಳೇದಾಗಿರ್ಲಿ. ಇವಾಗ ಜಸ್ಟ್ ನಿಮ್ಮ ಹೀಲಿಂಗ್ ಜರ್ನಿ ಸ್ಟಾರ್ಟ್ ಆಗಿದೆ. ಇಷ್ಟರಲ್ಲೇ ನೀವು ಮಿರಾಕಲ್ಸ್ ನ ನೋಡ್ತಾ ಇದ್ದೀರಾ ಅಂದ್ರೆ ಅದ್ಭುತಕರವಾದ ವಿಚಾರ. ಇದು ಜಸ್ಟ್ ಸ್ಟಾರ್ಟಿಂಗ್ ಅಷ್ಟೇ. ಮತ್ತಷ್ಟು ಮಗದಷ್ಟು ಹೀಲಿಂಗ್ ನಿಮಗಾಗ್ಲಿ, ಎಲ್ಲಾನು ಕೂಡ ಒಳ್ಳೇದಾಗಿರ್ಲಿ, ಎಲ್ಲಾನು ಕೂಡ ಒಳ್ಳೇದಾಗಿರ್ಲಿ. ಕರಿ ಬಸವರಾಜ್ ಅವರೇ, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು, ಬ್ಲೆಸ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು ಮೇಡಮ್. ವೆಲ್ಕಮ್. ಸೊ ಹಲವಾರು ಜನ ಮತ್ತಷ್ಟು ಜನ ಟೆಸ್ಟಿಮೋನಿ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ. ಬಟ್ ಆದ್ರೆ ಟೈಮಿನ ಅಭಾವ ಮುಖಾಂತರ ನಾವು ಎಲ್ಲರನ್ನು ಟೆಸ್ಟಿಮೋನಿನ ಇಟ್ಕೊಡೋದಕ್ಕೆ, ಟೆಸ್ಟಿಮೋನಿಯನ್ನ ಕೇಳೋದಕ್ಕೆ ಸಾಧ್ಯವಾಗುವುದಿಲ್ಲ. ಸೊ ಇಲ್ಲಿ ಇಷ್ಟೊತ್ತು ಇದ್ದು ಎಲ್ಲರೂ ಕೂಡ ಟೆಸ್ಟಿಮೋನಿಯನ್ನ ಶೇರ್ ಮಾಡಿದ್ದೀರಾ. ಎಲ್ಲರೂ ಕೂಡ ತಮ್ಮ ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಂಡಿದ್ದೀರಾ ನಮ್ಮೊಟ್ಟಿಗೆ. ಟೆಸ್ಟಿಮೋನಿ ನೈಟ್ ಅನ್ನುವಂಥದ್ದು ಬಹಳ ಅದ್ಭುತಕರವಾದ ಪ್ರೋಗ್ರಾಮು. ಎಂತಕ್ಕೆ ಅಂದ್ರೆ ನಮ್ಗೆ ಈ ಪ್ರೋಗ್ರಾಮು ಬಹಳ ಬಹಳ ಸ್ಯಾಟಿಸ್ಫ್ಯಾಕ್ಷನ್ ತೊಗೊಂಡ್ಕೊಡುತ್ತೆ. ನಮ್ಮ ಮನಸ್ಸಿನಲ್ಲಿ ಈ ದಿನ ನಾವೆಂತ ಒಂದು ಅದ್ಭುತಕರವಾದ ಟೆಕ್ನಾಲಜಿ ನಮ್ ಜೊತೆ ಇದೆ ಅನ್ನೋದ್ರ ಕುರಿತಾಗಿ ನಮ್ಮ ಮನಸ್ಸಿಗೆ ಮತ್ತೆ ತಾಟಿ ಹೇಳುತ್ತೆ ಈ ಮಾತು. ಓಕೆನಾ? ಸೊ ನೀವು ಕೂಡ ನಿಮ್ಮ ಹತ್ರ ಹೀಲ್ ಡಿವೈಸ್ ಇಲ್ಲ ಅನ್ನೋ ತರ ಇದ್ರೆ ಇವಾಗ್ಲೇ ನಿಮ್ಮ ಹೀಲ್ ಡಿವೈಸ್ ಅನ್ನ ಆರ್ಡರ್ ಮಾಡಿ. ಎಂತಕ್ಕಂದ್ರೆ ಇವಾಗ ಬಹಳ ಒಳ್ಳೆ ಆಫರ್ಸ್ ಗಳು ನಡೀತಾ ಇದೆ, ಬಹಳ ಒಳ್ಳೆ ಆಪರ್ಚುನಿಟಿ ಇದೆ. ನಿಮ್ಮ ಮುಖಾಂತರ ನೀವು ಹೀಲಿ ಡಿವೈಸ್ ಅನ್ನ ನೀವು ಯೂಸ್ ಮಾಡ್ಕೊಂಡು ನೀವು ಹೀಲಿಂಗ್ ಅನ್ನ ಪಡ್ಕೊಳ್ಳೋದಕ್ಕೆ ಇದೊಂದು ಅದ್ಭುತಕರವಾದ ಅವಕಾಶ. ಯಾಕಂದ್ರೆ 30% ಡಿಸ್ಕೌಂಟ್ ಅಲ್ಲಿ ನಿಮ್ಗೆ ಹೀಲಿ ಡಿವೈಸ್ ಸಿಗ್ತಾ ಇದೆ. ಟಾಪ್ 3 ಮಾಡೆಲ್ಸ್ ಅಲ್ಲಿ ಯೂಸ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಯಾವುದೇ ತರದ ಕ್ವಶನ್ಸ್ ಇದ್ರು ಕೂಡ ಯಾರು ನಿಮ್ಗೆ ಈ ಲಿಂಕ್ ಅನ್ನ ಸೆಂಡ್ ಮಾಡಿದ್ದಾರೋ ಅವ್ರ ಹತ್ರನೇ ಹೋಗಿ ಕೇಳಿ, ಕ್ವಶನ್ ನ ಕ್ಲಾರಿಫೈ ಮಾಡ್ಕೊಳ್ಳಿ. ಹೀಲಿಯನ್ನ ತಗೊಳ್ಳಿ, ಹೀಲಿಂಗ್ ಮಾಡ್ಕೊಳ್ಳಿ. ನಿಮ್ಗೆ ಎಲ್ಲಾ ಕಡೆಯಿಂದನೂ ಒಳ್ಳೇದಾಗಿರ್ಲಿ ಅಂತ ಹೇಳ್ತಾ ನಾನು ಈ ಒಂದು ಸೆಷನ್ ಅನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ಸೊ ಕೆಲವರು ನಮ್ಗೆ ಮೆಸೇಜ್ ಅನ್ನ ಕಳಿಸ್ತಾ ಇದ್ದಾರೆ. ನಿಮ್ಗೆ ಯಾರು ಈ ಝೂಮ್ ಲಿಂಕ್ ಅನ್ನ ಶೇರ್ ಮಾಡಿದ್ದಾರೋ ಅವ್ರ ಮುಖಾಂತರ ನೀವು ನಮ್ಮ ಜೊತೆಗೆ ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮ್ಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತೀವಿ. ಎಂತಕ್ಕಂದ್ರೆ ನಮ್ಮಲ್ಲಿ ಟ್ರೈನಿಂಗ್ ಸಪೋರ್ಟ್ ಅದ್ಭುತಕರವಾಗಿ ಸಿಗುತ್ತೆ ನಿಮ್ಗೆ. ಈ ಟ್ರೈನಿಂಗ್ ಸಪೋರ್ಟ್ ಮುಖಾಂತರ ನೀವು ಹೀಲಿ ಯೂಸ್ ಮಾಡೋದಕ್ಕೆ ಸಾಧ್ಯವಾಗುತ್ತೆ. ಓಕೆನಾ? ಸೊ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಗುಡ್ ನೈಟ್, ಶುಭರಾತ್ರಿ. ಮತ್ತೆ ಎಲ್ಲರೂ ಸಿಗೋಣ. ಮತ್ತಷ್ಟು ಮಗದಷ್ಟು ಹಲವಾರು ಟೆಸ್ಟಿಮೋನಿ ಒಟ್ಟಿಗೆ ಮತ್ತೆ ನಾವು ಸಿಗೋಣ. ಹೀಲಿ ಒಂದು ಡಿವೈನ್ ಟೆಕ್ನಾಲಜಿ ಯೂಸ್ ಮಾಡಿ ಹೀಲ್ ಮಾಡ್ಕೊಳ್ಳೋಣ. ಓಕೆನಾ? ಲೆಟ್ಸ್ ಹೀಲ್ ಅವರ್ ಸೆಲ್ಫ್ ಅಂಡ್ ಲೆಟ್ಸ್ ಹೀಲ್ ಅದರ್ಸ್ ಆಲ್ಸೋ. ನಮಸ್ತೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು.